ವಾಗೀಶಾದ್ಯಾಃ ಸುಮನಸಃ ಸರ್ವಾರ್ಥಾನಾಂ ಉಪಕ್ರಮೇ ವಾಗೀಶಾದ್ಯಾಃ ಸುಮನಸಃ ಸರ್ವಾರ್ಥಾನಾಂ ಉಪಕ್ರಮೇ ಯಂ ನತ್ವಾ ಕೃತಕೃತ್ಯಾಃ ಸ್ಯುಃ ಯಂ ನತ್ವಾ ಕೃತಕೃತ್ಯಾಃ ಸ್ಯುಃ ತಂ ನಮಾಮಿ ಗಜಾನನಂ. ಕಲಾ ವಿಶ್ವವಿನಿರ್ಮಿತ್ಯ ಉಪಾದಾನಂ ಅಭೌತಿಕಂ. ಕಲಾ ವಿಶ್ವವಿನಿರ್ಮಿತ್ಯ ಉಪಾದಾನಂ ಅಭೌತಿಕಂ. ವಂದೇ ವಾಣಿ ಪದಾಂಭೋಜ ವಂದೇ ವಾಣಿ ಪದಾಂಭೋಜ ಶ್ರೀ ಪರಾಗ ಪರಂಪರಾ. ವಾಣಿ ವಾಣಿ ವಿನುತ ಶರ್ವಾಣಿ ವಾಣಿ ವಿನುತ ಶರ್ವಾಣಿ ಪ್ರೀಣಯ ಕರುಣಾ ಶ್ರೇಣಿ. ವಾಣಿ ವಿನುತ ಶರ್ವಾಣಿ ಪ್ರೀಣಯ ಕರುಣಾಶ್ರೇಣಿ. ಭಾಣಿ ಭಾಣಿ ಭಾಸಮಾನ ಸಕಲ ಕಲ್ಯಾಣಿ. ಆಲೋಚನ ಲೋಚನ ರುಚುರೇ ಆಲಾಪನ ಮಾಪನ ಪ್ರಚುರೇ. ಭಾಣಿ ಭಾಸಮಾನ ಸಕಲ ಕಲ್ಯಾಣಿ. ಆಲೋಚನ ಲೋಚನ ರುಚುರೇ ಆಲಾಪನ ಮಾಪನ ಪ್ರಚುರೇ. ಶ್ರೀಲೋಲಂ ಭೂಲೋಕಂ ಶ್ರೀಲೋಲಂ ಭೂಲೋಕಂ ಶೀಲಯ ಪಾಲಯ ತವ ಶಿವಕಲಯಾ. ಸುಧಾ ಸಿಂಧು ಸುಧಾ ಸಿಂಧು ಸಮುದ್ಭೂತ ಸಿಂಧೂರ ಪ್ರಭೇ. ಸುಧಾ ಸಿಂಧು ಸಮುದ್ಭೂತ ಸಿಂಧೂರ ಪ್ರಭೇ. ವಿಧಿಪ್ರಿಯೇ ವಿಧುಸ್ಮಯೇ ವಿನಮಿತ ಸುಲಭೇ. ವಿಧಿಪ್ರಿಯೇ ವಿಧುಸ್ಮಯೇ ವಿನಮಿತ ಸುಲಭೇ. ಸೇವನೀಯ ಸಾಧುಗೇಯ ಸಹಕಾರಾಕಾರೇ. ಸೇವನೀಯ ಸಾಧುಗೇಯ ಸಹಕಾರಾಕಾರೇ. ಕೋವಿದ ಕೋಕಿಲ ಕುಲಕಲ ವಿಲಸಿತೇ. ಕೋವಿದ ಕೋಕಿಲ ಕುಲಕಲ ವಿಲಸಿತೇ. ಧನ್ಯವಾದಗಳು.
ಶ್ರೀ ಗುರುಭ್ಯೋ ನಮಃ. ಆತ್ಮೀಯರೆಲ್ಲರಿಗೂ ನಮಸ್ಕಾರಗಳು. ಇಲ್ಲಿ ಉಪಸ್ಥಿತರಿರುವ ಮಹನೀಯರೇ ಹಾಗೂ ಇಂದಿನ ಈ ಸಾಂಸ್ಕೃತಿಕ ಸೌಭಾಗ್ಯದ ಸಾಕ್ಷ್ಯಗಳಾಗಿರುವ ಸರ್ವ ಸಜ್ಜನರೇ, ನಿಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಇಂದು ಈ ಸಭಾಮಂಟಪದಲ್ಲಿ ಕೇವಲ ಒಂದು ಕಾರ್ಯಕ್ರಮ ನಡೆಯುತ್ತಿಲ್ಲ. ಜ್ಞಾನಕ್ಕೆ ಗೌರವ ಸಲ್ಲಿಸುವ, ಸಾಧನೆಗೆ ಶಿರಬಾಗುವ, ಅಭಿಜಾತ ಭಾರತೀಯ ಸಂಸ್ಕೃತಿಯ ಮಹೋನ್ನತ ಮೌಲ್ಯಗಳನ್ನು ಸಾರೋದ್ಧಾರವಾಗಿ ಚರ್ಚಿಸುವ ಸಾಮರ್ಥ್ಯವಿರುವ ಪುರುಷ ಸರಸ್ವತಿಯನ್ನು ಅಭಿನಂದಿಸುವ ಅಪೂರ್ವ ಕ್ಷಣ ಪರಿಷತ್ತಿಗೆ ಬಂದಿದೆ. ಯಸ್ಯ ನಿಸ್ಸೀಮ ವಿದ್ಯಾ, ಯಸ್ಯ ನಿಷ್ಕಳಂಕ ಚಾರಿತ್ರ್ಯಂ, ಯಸ್ಯ ವಾಗ್ವೈಭವಂ ಲೋಕವಿಸ್ಮಯ ಕಾರಣಂ ಸಯೇವ ಪೂಜ್ಯ ಎಂದು ಹೇಳುವಂತೆ ಕನ್ನಡ ನಾಡಿನ ಕೀರ್ತಿ ಪತಾಕೆಯನ್ನು ವಿಶ್ವದ ದಿಗಂತಗಳವರೆಗೆ ಹಾರಿಸಿದ ಅವಧಾನ ವಿದ್ಯೆಯ ಅಸಾಮಾನ್ಯ ವೈಭವವನ್ನು ಜನಮಾನಸದಲ್ಲಿ ಪುನಃ ಪ್ರತಿಷ್ಠಾಪಿಸಿದ ಶಾಸ್ತ್ರ, ಸಾಹಿತ್ಯ, ಸಂಸ್ಕೃತಿಗಳ ಸಂಗಮಭೂತವಾದ ಪದ್ಮಭೂಷಣ ಪುರಸ್ಕೃತ ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ ಅವರ ಅಭಿನಂದನೋತ್ಸವದಲ್ಲಿ ಉಪಸ್ಥಿತರಿರುವುದು ನಮ್ಮೆಲ್ಲರಿಗೂ ದೊರೆತ ಅಪೂರ್ವ ಭಾಗ್ಯವಾಗಿದೆ. ಅವರ ವಿದ್ವತ್ತೆ ಕೇವಲ ಅವಧಾನದ ಚಮತ್ಕಾರದಲ್ಲಿ ಸೀಮಿತವಾದದ್ದಲ್ಲ. ವೇದ, ಉಪನಿಷತ್ತು, ರಾಮಾಯಣ, ಭಾರತಾದಿ ಜ್ಞಾನ ಪರಂಪರೆಯ ನಾನಾ ಪ್ರವಾಹಗಳನ್ನು ಒಂದೇ ವ್ಯಕ್ತಿತ್ವದಲ್ಲಿ ಸಮನ್ವಯಗೊಳಿಸಿರುವ ಅಪೂರ್ವ ಸಾಧಕರು ಅವಧಾನಿಗಳು. ಇಂದು ನಾವು ಕೇವಲ ಒಬ್ಬ ವ್ಯಕ್ತಿಯನ್ನು ಅಭಿನಂದಿಸುತ್ತಿಲ್ಲ, ಜ್ಞಾನವನ್ನು ಅಭಿನಂದಿಸುತ್ತಿದ್ದೇವೆ, ಸಂಸ್ಕೃತಿಯನ್ನು ಅಭಿನಂದಿಸುತ್ತಿದ್ದೇವೆ, ಕನ್ನಡದ ಕೀರ್ತಿಯನ್ನು ಅಭಿನಂದಿಸುತ್ತಿದ್ದೇವೆ. ಭಾರತ ಸರ್ಕಾರವು ಅವಧಾನಿಗಳಿಗೆ ನೀಡಿರುವ ಪದ್ಮಭೂಷಣ ಗೌರವವು ಒಬ್ಬ ವ್ಯಕ್ತಿಗೆ ಸಂದ ಸನ್ಮಾನ ಮಾತ್ರವಲ್ಲ, ಅದು ಕನ್ನಡ ಭಾಷೆಗೆ, ಕರ್ನಾಟಕದ ಸಾಂಸ್ಕೃತಿಕ ಪರಂಪರೆಗೆ ಹಾಗೂ ಭಾರತೀಯ ಜ್ಞಾನ ಸಂಪತ್ತಿಗೆ ಸಂದ ರಾಷ್ಟ್ರೀಯ ಗೌರವವಾಗಿದೆ. ಸಂಸ್ಕೃತಿ ಎಂಬುದು ಮನುಷ್ಯನ ಆತ್ಮದ ವೈಭವ ಎಂದು ರಾಷ್ಟ್ರಕವಿ ಕುವೆಂಪು ಅವರು ಹೇಳಿದಂತೆ, ಆ ಆತ್ಮವೈಭವದ ಜೀವಂತ ಪ್ರತೀಕವಾಗಿರುವ ಅವಧಾನಿಗಳ ಸಾಧನೆಗಳು ಮುಂದಿನ ಪೀಳಿಗೆಗಳಿಗೆ ದಾರಿದೀಪವಾಗಲಿ, ಪ್ರೇರಣಾ ಸ್ರೋತವಾಗಲಿ ಹಾಗೂ ಎಂದು ಹೇಳುತ್ತಾ ಹೃತ್ಪೂರ್ವಕವಾಗಿ ಅವರಿಗೆ ನಮಸ್ಕಾರಗಳನ್ನು ಸಲ್ಲಿಸುತ್ತಿದ್ದೇನೆ. ಇದು ಪರಿಷತ್ತಿಗೆ ನಿಜವಾಗಿಯೂ ವಸಂತಕಾಲ. ಈ ದಿನವನ್ನು ಪರಿಷತ್ತಿನ ಅಧ್ಯಾಯದಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದಿಡಬೇಕು. ಇಂತಹ ಮಹೋನ್ನತ ವ್ಯಕ್ತಿತ್ವವನ್ನು ಗೌರವಿಸುವ ಅವಕಾಶ ಒದಗಿ ಬಂದಿರುವ ಈ ಸುಸಂದರ್ಭದಲ್ಲಿ ಕರ್ನಾಟಕ ಗಮಕ ಕಲಾ ಪರಿಷತ್ತಿನ ಪರವಾಗಿ ಅವಧಾನಿಗಳನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಡಾಕ್ಟರ್ ಬಾಬು ಕೃಷ್ಣಮೂರ್ತಿಯವರ ಪರಿಚಯವನ್ನು ಸಲ್ಲಿಸುವ ಸೌಭಾಗ್ಯ ಕೂಡ ನನ್ನದೇ ಆಗಿದೆ. 1974ರಲ್ಲಿ ತಮ್ಮ ಅಜೇಯದಿಂದ ಪ್ರಸಿದ್ಧಿಗೆ ಬಂದ ಡಾಕ್ಟರ್ ಬಾಬು ಕೃಷ್ಣಮೂರ್ತಿ 71ರಲ್ಲಿ ತಮ್ಮ ಮಕ್ಕಳ ಪುಸ್ತಕ ಮಿಲ್ಟ್ರಿ ತಾತ ಕಥೆ ಹೇಳ್ತಾರೆ ಮೂಲಕ ಕನ್ನಡ ಪುಸ್ತಕ ಲೋಕವನ್ನು ಪ್ರವೇಶಿಸಿದರು. ವೃತ್ತಿಯಲ್ಲಿ ಪತ್ರಕರ್ತರು. 2011ರಲ್ಲಿ ತಮ್ಮ ಸಾಹಿತ್ಯ ಹಾಗೂ ಪತ್ರಿಕಾ ಬರವಣಿಗೆಗಾಗಿ ತುಮಕೂರು ವಿಶ್ವವಿದ್ಯಾಲಯದ ಪ್ರತಿಷ್ಠಿತ ಗೌರವ ಡಾಕ್ಟರೇಟ್ನಿಂದ ಅಲಂಕರಿಸಲ್ಪಟ್ಟ ಶ್ರೀಯುತರು 68ರಲ್ಲಿ ಲೇಖನ ಕಾವೇರಿ ಫೀಚರ್ ಆರ್ಟಿಕಲ್ಸ್ ಸರ್ವೀಸಸ್ನಲ್ಲಿ ಸಹಾಯಕ ಸಂಪಾದಕರಾಗಿ ಪತ್ರಿಕೋದ್ಯಮಕ್ಕೆ ಕಾಲಿಟ್ಟರು. 12 ಮಕ್ಕಳ ಪುಸ್ತಕಗಳು ಸೇರಿದಂತೆ ಈವರೆಗೆ 26 ಪುಸ್ತಕಗಳನ್ನು ಬರೆದಿದ್ದಾರೆ. ಇವರ ಮುಖ್ಯ ಕೃತಿಗಳು ಅಜೇಯ, ಸಿಡಿಮದ್ದು ನೆತ್ತರು ನೇಣುಗಂಬ, ಅದಮ್ಯ, ರುಧಿರಾಭಿಷೇಕ, ಡಾಕ್ಟರ್ ಸಿ ಜಿ ಶಾಸ್ತ್ರಿ ಒಂದು ಯಶೋಗಾಥೆ, ಭಾರತದ ಸ್ವಾತಂತ್ರ್ಯ ಸಂಗ್ರಾಮ, ಯುಗದ್ರಷ್ಟ ಭಗತ್ ಸಿಂಗ್, ಕ್ರಾಂತಿ ಪರ್ವ, ಮಹಾಸಾಧಕ ಇತ್ಯಾದಿ. ಪತ್ರಿಕೋದ್ಯಮ: ಲೇಖನ ಕಾವೇರಿ ಸಹಾಯಕ ಸಂಪಾದಕರು, ಪ್ರಧಾನ ಸಂಪಾದಕ ಮಂಗಳ ವಾರಪತ್ರಿಕೆ, ಬಾಲಮಂಗಳ ಮಕ್ಕಳ ಪಾಕ್ಷಿಕ, ಬಾಲಮಂಗಳ ಮಕ್ಕಳ ಕಾರ್ಟೂನ್ ಪಾಕ್ಷಿಕ, ಗಿಳಿವಿಂಡು ನರ್ಸರಿ ಮಕ್ಕಳ ಪಾಕ್ಷಿಕ, ಸಂಪಾದಕ ಕರ್ಮವೀರ ವಾರಪತ್ರಿಕೆ. ಪ್ರಸ್ತುತ ನಿರ್ದೇಶಕರಾಗಿ ಶ್ರೀ ಯೋಗಿನಾರಾಯಣ ಇಂಡಾಲಜಿ ಕೇಂದ್ರ ಸಂಪಾದಕ, ಮಲ್ಲಾರ ವ್ಯಕ್ತಿತ್ವ ವಿಕಸನ ಆಧ್ಯಾತ್ಮಿಕ ಮಾಸಿಕದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವರಿಗೆ ಸಂದಿರುವ ಪ್ರಶಸ್ತಿಗಳು ಕೆಲವನ್ನು ಹೇಳೋಣ. ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಅಜೇಯಕ್ಕೆ 1975ರಲ್ಲಿ, ಮತ್ತೆ ಅದೇ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಅದಮ್ಯ 1985ರಲ್ಲಿ, ರಾಜ್ಯ ಸರ್ಕಾರ ಬಹುಮಾನ ಮಕ್ಕಳ ಸಾಹಿತ್ಯ ಮಿಲ್ಟ್ರಿ ತಾತ ಕಥೆ ಹೇಳ್ತಾರೆ 1971, ಕರ್ನಾಟಕ ಜ್ಯೋತಿ ಪತ್ರಿಕೋದ್ಯಮ ಪ್ರಶಸ್ತಿ 96ರಲ್ಲಿ, DVG ಪತ್ರಿಕೋದ್ಯಮ ಪ್ರಶಸ್ತಿ 2008, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ 2010 ಮತ್ತು ಇತರ. ಸಾಹಿತ್ಯ, ಪತ್ರಿಕೋದ್ಯಮ ಹಾಗೂ ಇತಿಹಾಸ ಸಂಶೋಧನಾ ಕ್ಷೇತ್ರಗಳಲ್ಲಿ ವಿಶಿಷ್ಟ ಸಾಧನೆಗೈದಿರುವ ಡಾಕ್ಟರ್ ಬಾಬು ಕೃಷ್ಣಮೂರ್ತಿಯವರು ಕನ್ನಡ ಸಾರಸ್ವತ ಲೋಕದಲ್ಲಿ ಚಿರಪರಿಚಿತ ಹೆಸರು. ತಮ್ಮ ಲೇಖನಗಳು, ಜೀವನ ಚರಿತ್ರೆಗಳು, ಐತಿಹಾಸಿಕ ಕೃತಿಗಳು ಹಾಗೂ ಸಂಪಾದಕೀಯ ಬರೆಹಗಳ ಮೂಲಕ ಕನ್ನಡ ಸಾಹಿತ್ಯವನ್ನು ಶ್ರೀಮಂತಗೊಳಿಸಿದ್ದಾರೆ. ಪತ್ರಿಕೋದ್ಯಮದ ಕ್ಷೇತ್ರದಲ್ಲಿ ದೀರ್ಘಕಾಲ ಸೇವೆ ಸಲ್ಲಿಸಿರುವ ಅವರು ಸಾಹಿತ್ಯ ಮತ್ತು ಸಮಾಜದ ನಡುವೆ ಸೇತುವೆಯಾಗಿ ಕಾರ್ಯನಿರ್ವಹಿಸಿದ್ದಾರೆ.
ಈ ನಿಟ್ಟಿನಲ್ಲಿ ಇಂದಿನ ಅಭಿನಂದನೋತ್ಸವ ಕಾರ್ಯಕ್ರಮಕ್ಕೆ ಡಾಕ್ಟರ್ ಬಾಬು ಕೃಷ್ಣಮೂರ್ತಿಗಳಿಗೆ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತಿದ್ದೇನೆ. ಇನ್ನು ಪರಿಷತ್ ಅಧ್ಯಕ್ಷರಾದ ಡಾಕ್ಟರ್ ಎ ವಿ ಪ್ರಸನ್ನ ಅವರು, ಇವರು ಪರಿಷತ್ತಿನ ಅಧ್ಯಕ್ಷರಾಗಿರುವುದೇ ನಮ್ಮ ಭಾಗ್ಯ. ಕಾರಣ, ನಾನು ಈ ಅಡ್ಮಿನಿಸ್ಟ್ರೇಟಿವ್ ಡಿವಿಷನಲ್ಲಿ 6 ವರ್ಷದಿಂದ ಇವ್ರ ಜೊತೆ ಕೆಲಸ ಮಾಡ್ತಾ ಇದ್ದೀನಿ. ಮೊದಲು 3 ವರ್ಷ ಪರಿಷತ್ತಲ್ಲಿ ಜಾಯಿಂಟ್ ಸೆಕ್ರೆಟರಿ ಆಗಿದ್ದೆ, ಈಗ ಟ್ರೆಜರರ್ ಆಗಿದ್ದೀನಿ. ಹಾಗೆ ಅವರ ಆಡಳಿತಾತ್ಮಕ ಅನುಭವ ಬಹಳ ಅಪರೂಪವಾದ್ದು. ಸಾಮಾನ್ಯವಾಗಿ ನಾನು, ದಕ್ಷಿಣಾಮೂರ್ತಿ ಮಾಮ ಅವರು ಮೀಟಿಂಗ್ಗಳನ್ನು ಮಾಡ್ತಾನೆ ಇರ್ತೀವಿ. ಅವ್ರು ಕೊಡೋ ಸಲಹೆಗಳು, ಸಜೆಷನ್ಸು ನಿಜವಾಗಿಯೂ ಅದು ಯಾವುದೇ ಪುಸ್ತಕಗಳನ್ನು ಓದಿದರೂ ಸಿಗೋದಿಲ್ಲ. ಅಷ್ಟರ ಮಟ್ಟಕ್ಕೆ ಅನುಭವವೇ ದೊಡ್ಡ ವಿದ್ಯೆ ಅಂತ ಹೇಳುವಂತೆ ಕರ್ನಾಟಕ ಗಮಕಲಾ ಪರಿಷತ್ತಿನ ಆಗಿರುವ ಡಾಕ್ಟರ್ ಎ ವಿ ಪ್ರಸನ್ನ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ಇದು ಒಂದು ಸುದಿನ ನಮಗೆ. ಈ ದಿವಸ ಪದ್ಮಭೂಷಣ ಶತಾವಧಾನಿ ಡಾಕ್ಟರ್ ಆರ್ ಗಣೇಶರು ಪದ್ಮಭೂಷಣರಾದಂಥ ಸಂದರ್ಭದಲ್ಲಿ ಒಂದು ಗೌರವ ಸಮರ್ಪಣೆ, ಅವಿಳಂಬ ಸರಸ್ವತಿಗೆ ವಿಳಂಬದ ಅಭಿನಂದನೋತ್ಸವ. ಅವರನ್ನು ಈ ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳಿಕೊಂಡಾಗ ಎಂದಿನಂತೆ ಅವರ ಸರಳ ಸಹೃದಯತೆಯಿಂದ ಇವತ್ತಿನ ದಿನವನ್ನು ಸೂಚಿಸಿದ್ರು. ಶಿಷ್ಟಾಚಾರದ ಹಾಗೆ ಅವರ ಮನೆಗೆ ಹೋಗಿ ಆಹ್ವಾನಿಸಬೇಕು ಅಂತ ಹೊರಟ್ವಿ. ಅವ್ರು ಹೇಳಿದ್ರು, ನೀವು ಇಲ್ಲಿವರೆಗೂ ಬರೋ ತೊಂದರೆ ಅಂತ ತಗೊಳ್ಬೇಡಿ, ವಾಟ್ಸಪ್ಪಲ್ಲಿ ಕಳಿಸಿದ್ರೆ ಸಾಕು. ಎಲ್ಲರಿಗೂ ಕಳಿಸಿದ ಹಾಗೆ ವಾಟ್ಸಪ್ಪಲ್ಲಿ ಕಳಿಸಿದೆ ಅಷ್ಟೇ ಅವರಿಗೆ. ನಮಗೆ ಶ್ರುತಿ ಪ್ರಮಾಣ. ಈ ಸ್ನೇಹ ಅಭಿಮಾನಗಳು ಬಹಳ ವಿರಳವಾದದ್ದು. ಈ ಶಿಶು ಮನಸ್ಸಿನ ಗುಣವೇ ಡಾಕ್ಟರ್ ಗಣೇಶರನ್ನ ಸಾಮಾನ್ಯ ಲೋಕದ ಗುಂಪಿನಿಂದ ಬೇರ್ಪಡಿಸಿ ನಿಲ್ಲಿಸುವಂಥದ್ದು. ದೊಡ್ಡವರ ಸ್ನೇಹದ ಹಿತ ಸಂತೋಷಗಳಿಗಾಗಿ ಹಂಬಲಿಸುವಂಥ ಚಿಕ್ಕವರಿಗೆ ಚಂದ್ರಿಕಾ ಸ್ಪರ್ಶದ ಅನುಭವ ಆಗೋದು ಇಲ್ಲೇ. ಡಾಕ್ಟರ್ ಆರ್ ಗಣೇಶರನ್ನ ಪರಿಚಯ ಮಾಡಿಕೊಡುವುದು, ಪ್ರಶಂಸೆ ಮಾಡುವುದು ಆ ಶ್ರಮ ನನಗಿಲ್ಲ. ಸಮುದ್ರವನ್ನು, ಆಕಾಶವನ್ನು, ಸೂರ್ಯನನ್ನು ಅಥವಾ ಬಿರುಮಳಿಯನ್ನು ತೋರಿಸಿ ಅದರ ಹತ್ರ ಹೆಸರು ಹೇಳಿದ್ರೆ ಆಗ ಜನ ಸುಮ್ಮನೆ ಕೇಳಿಯಾರು. ಆದರೆ ಆ ಪ್ರಯೋಗ ಡಾಕ್ಟರ್ ಗಣೇಶ್ ಅವರಿಗೆ ಅನ್ವಯಿಸುವುದಿಲ್ಲ. ಡಾಕ್ಟರ್ ಗಣೇಶರ ಪರಿಚಯವನ್ನು ನಾನು ಮಾಡ್ಕೊಳ್ಳೋಕ್ಕೆ ಪ್ರಾರಂಭ ಮಾಡಿದರೆ ನಮಗೆಲ್ಲ ಗೊತ್ತು, ಮುಂದೆ ಕಾರ್ಯಕ್ರಮ ಆಗಲಿ ಅಂತ ಹೇಳ್ತಾರೆ. ಸೊ ಆ ಶ್ರಮ ನನಗಿಲ್ಲ, ಆ ಪ್ರಯತ್ನಕ್ಕೆ ನಾನು ಎಳಿಸುವುದೇ ಇಲ್ಲ. ಅಪರಬ್ರಹ್ಮರಾಗಿ, ಅಮೋಘ ಜ್ಞಾನ ನಿಧಿಯಾಗಿ, ಅಪ್ರತಿಮ ಪ್ರವಚನಕಾರರಾಗಿ, ಅಪ್ರತಿಹತರಾಗಿ, ಅನುಪಮ ವಿದ್ವಾಂಸರಾಗಿ, ಹೀಗೆ ಅನೇಕರಿಗೆ ಅನೇಕ ರೀತಿಯಲ್ಲಿ ಕಾಣುವಂಥ ಡಾಕ್ಟರ್ ಗಣೇಶ್ ಮಹೋದಯರನ್ನು ಗೌರವಿಸಿ ಕರ್ನಾಟಕ ಗಮಕಲಾ ಪರಿಷತ್ತು ತನ್ನ ಪ್ರತಿಷ್ಠೆಯನ್ನು ಹೆಚ್ಚಿಸಿಕೊಳ್ತಾ ಇದೆ.
ಈ ಕಾರ್ಯಕ್ರಮಕ್ಕೆ ತುಮಕೂರಿನಿಂದ, ಹಾಸನದಿಂದ, ಬೇರೆ ಬೇರೆ ಊರುಗಳಿಂದ ಒಟ್ಟು ಡಜನ್ಗಟ್ಟಲೆ ಜನ ಬಂದಿದ್ದಾರೆ. ಇದು ಡಾಕ್ಟರ್ ಗಣೇಶರ ಜನಾನುರಾಗ ಪ್ರಕೀರ್ತಿಗಳ ಪ್ರತಿಫಲನ. ಈ ಸಮಾರಂಭಕ್ಕೆ ಹಿರಿಯ ಸಾಹಿತಿಗಳಾದಂಥ ಡಾಕ್ಟರ್ ಬಾಬು ಕೃಷ್ಣಮೂರ್ತಿಯವರು ನಮ್ಮ ಆಹ್ವಾನವನ್ನು ಪರಿಗಣಿಸಿ ಅಭಿಮಾನಿಸಿ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದಿದ್ದಾರೆ. ಇವರ ಆಗಮನ ಈ ಸಮಾರಂಭದ ಹೆಗ್ಗಳಿಕೆಗೆ ಹೆಚ್ಚಿನ ಪ್ರಕಾಶವನ್ನು ತಂದುಕೊಟ್ಟಿದೆ. ಸಾಹಿತ್ಯವನ್ನು, ಕಾದಂಬರಿಗಳನ್ನು ಓದಿ ಬಲ್ಲ ಸಾಹಿತ್ಯಾಭಿಮಾನಿಗಳಿಗೆಲ್ಲ ಡಾಕ್ಟರ್ ಬಾಬು ಕೃಷ್ಣಮೂರ್ತಿಯವರು ಇಲ್ಲಿ ಬಂದದ್ದು ಒಂದು ವಿಶೇಷವಾದ ಸಂತೋಷ. ಇವರ ಸ್ಥೂಲ ಪರಿಚಯವನ್ನಷ್ಟೇ ನಮ್ಮ ಪರಿಷತ್ತಿನ ಖಜಾಂಚಿಗಳಾದ ಸಂತೋಷ್ ಭಾರದ್ವಾಜ್ ಅವರು ಈಗಾಗಲೇ ಮಾಡಿಕೊಟ್ಟಿದ್ದಾರೆ. ಈ ಕಾರ್ಯಕ್ರಮದ ತೇರನ್ನು ನಮ್ಮ ಪರಿಷತ್ ಅಧ್ಯಕ್ಷರು ಡಾಕ್ಟರ್ ಎ ವಿ ಪ್ರಸನ್ನ ಅವರು ತಮ್ಮ ಅಧ್ಯಕ್ಷ ಸ್ಥಾನದಿಂದ ನಡೆಸಬೇಕು ಅಂತ ಕೇಳ್ಕೊಳ್ತಾ ಇವತ್ತಿನ ಕಾರ್ಯಕ್ರಮದ ಪ್ರಸ್ತಾವನೆಯನ್ನು ಇಲ್ಲಿಗೆ ಸಂಪನ್ನಗೊಳಿಸಿ ವಿರಮಿಸ್ತಾ ಇದ್ದೇನೆ. ಇವತ್ತಿನ ಅಭಿನಂದನಾ ಪತ್ರ ಸ್ವಲ್ಪ ವಿಶೇಷವಾದದ್ದು. ಏನಂದರೆ, ಸಾಧಾರಣವಾಗಿ ಗದ್ಯ ರೂಪದಲ್ಲಿ ಅವರ ಮೇಲಿನ ಅಭಿಮಾನವನ್ನೆಲ್ಲ ತುಂಬುವಂಥದ್ದು ಇದು ಅಭಿನಂದನಾ ಪತ್ರದ ಲಕ್ಷಣ. ಈ ಸಲ ಅವರ ಅಭಿನಂದನೆಯನ್ನು ಅವರ ಶಿಷ್ಯರಿಂದಲೇ ಕವನ ರೂಪದಲ್ಲಿ, ಶ್ಲೋಕ ರೂಪದಲ್ಲಿ ಬರೆಸಿ ಅವರಿಗೆ ಸಮರ್ಪಣೆ ಮಾಡೋದಾಗ್ತಾ ಇದೆ. ಈ ಪದ್ಯಗಳನ್ನು ರಚನೆ ಮಾಡಿದವರು ನಮ್ಮ ಹಿರಿಯ ಸ್ನೇಹಿತರಾದಂಥ ಡಾಕ್ಟರ್ ಬಿ ಎಸ್ ನರಹರಿಯವರು, ಡಾಕ್ಟರ್ ಗಣೇಶರ ಶಿಷ್ಯರೇ ಆದಂಥ ಅಷ್ಟಾವಧಾನಿ ಡಾಕ್ಟರ್ ಶಂಕರ ರಾಜಾರಾಮನ್ ಅವರು, ಅಷ್ಟಾವಧಾನಿ ಗಣೇಶ್ ಕೊಪ್ಪಲ್ ತೋಟ ಅವರು, ಕೊರ್ಗಿ ಶಂಕರನಾರಾಯಣ ಉಪಾಧ್ಯ ಇವರು ರಚನೆ ಮಾಡಿಕೊಟ್ಟಿದ್ದಾರೆ. ಮುಂದಿನ ಕೆಲಸಕ್ಕೆ ಉಪಕ್ರಮಿಸೋಣ. ಎಲ್ಲರಿಗೂ ನಮಸ್ಕಾರ. ಶ್ರೀ ಗುರುಭ್ಯೋ ನಮಃ. ಇಲ್ಲಿ ನೆರೆದಿರತಕ್ಕಂಥ ಪ್ರತಿಯೊಬ್ಬರೂ ಅತ್ಯಂತ ಆನಂದದಿಂದ ಅನುಭವಿಸ್ತಿರತಕ್ಕಂಥ ಈ ಸಮಾರಂಭದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರತಕ್ಕಂಥ ಗಮಕ ಕಲಾ ಪರಿಷತ್ತಿನ ಎ ವಿ ಪ್ರಸನ್ನ ಅವರೇ, ಇವತ್ತಿನ ಕಾರ್ಯಕ್ರಮದ ನಮ್ಮೆಲ್ಲರ ಪ್ರೀತಿಯ ಗೌರವಗಳಿಗೆ ಪಾತ್ರರಾಗಿರತಕ್ಕಂಥ ಪದ್ಮಭೂಷಣ ಗಣೇಶ್ ಅವರೇ, ಗಣೇಶ್ ಅವರನ್ನು ಹೃದಯದ ಆಳದಿಂದ ಆರಾಧಿಸತಕ್ಕಂತಹ ಎಲ್ಲ ಅವರ ಅಭಿಮಾನಿಗಳೇ, ಇವತ್ತಿನ ದಿವಸ ನಮ್ಮೆಲ್ಲರ ಭಾಗ್ಯದ ದಿವಸ. ಗಣೇಶ್ ಅವರು ಕನ್ನಡಕ್ಕೆ, ಕರ್ನಾಟಕಕ್ಕೆ ಹೊಸಬರಲ್ಲ, ಬೆಂಗಳೂರಿಗೂ ಹೊಸಬರಲ್ಲ, ಅತ್ಯಂತ ಚಿರಪರಿಚಿತ ವಿದ್ವಾಂಸರು. ಬಹುಶಃ ನಮ್ಮ ಕರ್ನಾಟಕದ ಇತಿಹಾಸದಲ್ಲಿ, ಬೆಂಗಳೂರಿನ ಇತಿಹಾಸದಲ್ಲಿ ಈ ರೀತಿ ಒಬ್ಬ ಬಹು ಎತ್ತರದ ವ್ಯಕ್ತಿಯನ್ನು ನೋಡಿರುವಂಥದ್ದು ಬಹು ಅಪರೂಪ. ಎಷ್ಟು ಕ್ಷೇತ್ರಗಳಲ್ಲಿ ಅವರ ಪ್ರಾವೀಣ್ಯತೆಯನ್ನು ಹೊಂದಿದ್ದಾರೆ, ಎಷ್ಟು ಜ್ಞಾನವನ್ನು ಸಂಪಾದನೆ ಮಾಡಿದ್ದಾರೆ. ಸಂಪಾದನೆ ಮಾಡಿರತಕ್ಕಂಥ ಜ್ಞಾನವನ್ನೆಲ್ಲ ಎಷ್ಟು ಪ್ರಭಾವಿಯಾಗಿ, ಪರಿಣಾಮಕಾರಿಯಾಗಿ ನಮ್ಮೆಲ್ಲರಿಗೂ ತಲುಪಿಸ್ತಾ ಇದ್ದಾರೆ. ಇದು ನಮ್ಮೆಲ್ಲರ ಭಾಗ್ಯ. ನಾನು ಅನೇಕ ಸರ್ತಿ ಯೋಚನೆ ಮಾಡ್ತೀನಿ, ಕೃಷ್ಣದೇವರಾಯನ ಆಸ್ಥಾನದಲ್ಲಿ ಅಷ್ಟದಿಗ್ಗಜರಿದ್ದರು, ಅವರೆಲ್ಲ ಮಹಾನ್ ಕೃತಿಗಳು ರಚಿಸಿದ್ರು. ನಮ್ಮ ಮುಮ್ಮಡಿ ಕೃಷ್ಣರಾಜ ಒಡೆಯರವರ ಆಸ್ಥಾನದಲ್ಲೂ ಕೂಡ ಮಹಾನ್ ಕವಿಗಳಿದ್ದರು, ಮಹಾನ್ ಕೃತಿ ರಚನಕಾರರಿದ್ದರು.
ಆದರೆ ಅವರೆಲ್ಲರೂ ಕೂಡ ಒಬ್ಬ ವ್ಯಕ್ತಿಯಲ್ಲಿ ಇದ್ದಾರೇನೋ ಅದು ಶ್ರೀ ಗಣೇಶ್ ಅವರಲ್ಲಿ ಅಂತ ನನಗನ್ನಿಸ್ತಾ ಇದೆ. ಉತ್ಪ್ರೇಕ್ಷೆ ಮಾತಲ್ಲ. ಏಕೆಂದರೆ ನೀವೆಲ್ಲ ಅವರ ಎಲ್ಲ ಕಾರ್ಯಕ್ರಮಗಳು, ಅನೇಕ ಕಾರ್ಯಕ್ರಮಗಳನ್ನು ನೋಡ್ಕೊತೀರಿ. ಕನ್ನಡಕ್ಕೆ ಅಷ್ಟಾವಧಾನದ ಒಂದು ಪರಿಚಯವನ್ನು ಮಾಡಿಕೊಟ್ಟಂಥವರೇ ಶ್ರೀ ಗಣೇಶ್ ಅವರು. ಅದು ಅವರ ಅನೇಕ ಮುಖಗಳಲ್ಲಿ ಅದೊಂದು ಮುಖ. ರಾಮಾಯಣವಾಗಲಿ, ಮಹಾಭಾರತವಾಗಲಿ, ವೇದಗಳಾಗಲಿ, ದಶೋಪನಿಷತ್ತುಗಳಾಗಲಿ, ಪುರಾಣಗಳಾಗಲಿ, ಅಲಂಕಾರ ಶಾಸ್ತ್ರವಾಗಲಿ, ಇದೆಲ್ಲವನ್ನೂ ಕೂಡ ಜೀರ್ಣಿಸ್ಕೊಂಡು ಅಧಿಕೃತವಾದಿ ಅಧಿಕಾರವಾಣಿಯಿಂದ ಮಾತನಾಡಬಲ್ಲಂಥವರು ಬಹಳ ಅಪರೂಪ ಏನು ನಮ್ಮ ದೃಷ್ಟಿಯಲ್ಲಿ ನಾವು ನೋಡ್ತಾ ಇರತಕ್ಕಂಥ ಉದಾಹರಣೆ ಅಂದರೆ ಶ್ರೀ ಗಣೇಶ್ ಅವರದೇ. ನನಗೆ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಶ್ರೀ ದಕ್ಷಿಣಾಮೂರ್ತಿಗಳು, ಪ್ರಸನ್ನ ಅವರು ಹೇಳಿದಾಗ ಸ್ವಲ್ಪ ನನಗೆ ಅಳುಕುಂಟಾಯಿತು. ಇಂಥ ಜ್ಞಾನ ವಾರಿಧಿಯಲ್ಲಿ ನಾನೊಂದು ಬೊಗಸೆ ನೀರಿನಷ್ಟು ವ್ಯಕ್ತಿತ್ವ ನಂದು. ಆ ಕಾರ್ಯಕ್ರಮಕ್ಕೆ ನನಗೇನು ಅರ್ಹತೆ ಇದೆ ಅಂತ ಭಾಳ ಯೋಚನೆ ಮಾಡಿದ್ಮೇಲೆ ಒಂದು ಅರ್ಹತೆ ಇದೆ ಅಂತ ನನಗನ್ನಿಸ್ತು. ಅದೇನೆಂದರೆ ಅವರಿಗಿಂತ ನಾನು 20 ವರ್ಷ ದೊಡ್ಡವನು. ಸುಮಾರು 63ರಲ್ಲಿ ಅವರ ಜನನ ಅಂತ ಇಟ್ಕೊಳ್ಳೋಣ. ನಾನು 43ಕ್ಕೆ ಹುಟ್ಟುಬಿಟ್ಟಿದ್ದೆ. ಆದರೆ ನಾವೆಲ್ಲ ಇಡೀ ಜೀವಮಾನದಲ್ಲಿ ಸಾಧನೆ ಮಾಡೋಕ್ಕೆ ಸಾಧ್ಯ ಇಲ್ಲದಿರತಕ್ಕಂಥದ್ದು ಅವರ ತಮ್ಮ ಯೌವನದಲ್ಲೇ ಸಾಧ್ಯ ಮಾಡಿಕೊಂಡ್ರು. ನಾನು ಇವತ್ತಿನ ಕೆಲವೇ ಮಾತುಗಳನ್ನ ಆಡಬೇಕಾದ್ರೆ ಅವ್ರನ್ನ ದೂರದಿಂದ ಬಲ್ಲೆ, ಹತ್ತಿರದಿಂದ ಬಲ್ಲೆ, ಕೆಲವು ಕಾರ್ಯಕ್ರಮಗಳಲ್ಲೂ ನೋಡಿದ್ದೀನಿ. ಆದರೆ ಹೆಚ್ಚಿನ ವಿಷಯಗಳು ನನಗೆ ಗೊತ್ತಿಲ್ಲದಿರಲಿಲ್ಲ. ಅದನ್ನು ಅವರ ಆತ್ಮೀಯರಾದಂಥ BN ಶಶಿಕಿರಣ್ ಅವರು ಬರೆದಿರುವಂಥ ವ್ಯಕ್ತಿ ವಿಭೂತಿ ಪುಸ್ತಕದಿಂದ ಆಯ್ದುಕೊಂಡು ಒಂದೆರಡು ವಿಷಯಗಳನ್ನು ನಿಮ್ಮ ಮುಂದೆ ಇಡ್ತೀನಿ. ಅವರ ಮಾತುಗಳನ್ನು ಕೇಳೋದಕ್ಕೆ ನಾವೆಲ್ಲ ಉತ್ಸುಕರಾಗಿರತಕ್ಕಂಥ ಕಾರಣ ನನ್ನ ಮಾತುಗಳು ಭಾಳ ಲಂಬಿಸೋದಕ್ಕೆ ಹೋಗೋದಿಲ್ಲ. ಗಣೇಶ್ ಅವರು ಇವತ್ತು ನಮ್ಮೆಲ್ಲರ ಅಭಿನಂದನೆಗೆ ಪಾತ್ರರು. ಕರ್ನಾಟಕಕ್ಕೆ, ಕನ್ನಡಕ್ಕೆ ಕೀರ್ತಿಯನ್ನು ತಂದುಕೊಟ್ಟವರಂತೂ, ಅದಕ್ಕಿಂತ ಹೆಚ್ಚಾಗಿ ನಮ್ಮ ಪ್ರಾಚೀನ ಸಂಸ್ಕೃತಿ ಯಾವುದಿದೆ, ನಮ್ಮ ಸನಾತನ ಧರ್ಮ ಯಾವುದಿದೆ, ನಮ್ಮ ಪರಂಪರೆ ಯಾವುದಿದೆ, ನಮ್ಮ ಸಾಹಿತ್ಯ ಶ್ರೀಮಂತಿಕೆ ಏನಿದೆ, ಇದೆಲ್ಲವನ್ನೂ ಕೂಡ ಯಾವುದೇ ಒಂದು ಹಿಂಜರಿಕೆ ಇಲ್ಲದೆ ಅಥವಾ ಯಾವುದೇ ಒಂದು ಅಧೈರ್ಯವಿಲ್ಲದೆ ಸ್ಪಷ್ಟವಾಗಿ ಎಲ್ಲ ಕಡೆ ಅದನ್ನು ಪ್ರಸರಿಸ್ತಾ ಪ್ರತಿಯೊಬ್ಬರಲ್ಲೂ ಕೂಡ ಒಂದು ಆತ್ಮವಿಶ್ವಾಸವನ್ನು, ಒಂದು ಜಾಗೃತಿಯನ್ನು ಉಂಟು ಮಾಡ್ತಾ ಇರುವಂಥದ್ದು. ನಮ್ಮ ಪರಂಪರೆಯ ಬಗ್ಗೆ, ಪ್ರಪಂಚದಲ್ಲೇ ಅತ್ಯಂತ ಪ್ರಾಚೀನವಾದಂಥ ಪರಂಪರೆ ಅನ್ನೋದು ನಿಮಗೆಲ್ಲ ಗೊತ್ತಿರುವಂಥ ಸಂಗತಿ. ಆದರೆ ಎಷ್ಟು ಜನ ನಾವು ಅದನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗಿದೆ? ನಮಗೆ ಆಸೆ ಇರಬಹುದು, ಹೆಮ್ಮೆ ಇರಬಹುದು, ಆದರೆ ತಿಳ್ಕೊಳ್ಳೋವಂಥ ಶಕ್ತಿ ನಮಗಿರಲಿಲ್ಲ. ಅದು ಬಹಳ ಸಮುದ್ರದ ಆಳದಲ್ಲಿದ್ದ ಹಾಗೆ ನಮ್ಮ ಗಣೇಶವರು ಸಮುದ್ರದ ಆಳಕ್ಕೆ ಹೋಗಿ ಅಲ್ಲಿರತಕ್ಕಂಥ ಮುತ್ತು ರತ್ನಗಳನ್ನು ತೆಗೆದುಕೊಂಡು ಬಂದು ನಮಗೆಲ್ಲ ಕೊಡ್ತಾ ಇದ್ದಾರೆ. ಈ ಒಂದು ಮಹಾನ್ ಕಾರ್ಯಕ್ಕೆ ಪದ್ಮಭೂಷಣ ಸಿಕ್ಕಿದೆ ಅಂತಂದರೆ ಆ ಪದ್ಮಭೂಷಣಕ್ಕೆ ಅದು ಕಿರೀಟಪ್ರಾಯವಾದಂಥದ್ದು. ನನಗೆ ಅವರ ಜೀವನದ ಕೆಲವು ಘಟ್ಟಗಳನ್ನು ನೋಡ್ತಾ ಇದ್ದಾಗ ಅವರು ಸ್ವಯಮಾಚಾರ್ಯ ಪುರುಷರು ಅನ್ನೋ ಹಾಗೆ ತಮ್ಮಷ್ಟಕ್ಕೆ ತಾವೇ ಬೆಳ್ಕೊಂಡು ಬಂದಂಥವರು ಇದ್ದಾರೆ, ಗುರುಗಳಿದ್ದಾರೆ. ಅವರೊಂದು ಕಡೆ ಹೇಳ್ತಾರೆ, ತೆಲುಗು ಚಲನಚಿತ್ರಗಳು ಆಗಿನ ಕಾಲದ್ದು ಅದು ನನ್ನ ಗುರು ಅಂತ ಹೇಳ್ತಾರೆ ಅಂಥೇಳಿ ಶಶಿಕಿರಣ್ ಅವರೊಂದು ಕಡೆ ಬರೆದಿದ್ದಾರೆ. ನಿಜ, ಆ ಕಾಲದ ಚಲನಚಿತ್ರಗಳು ಆ ರೀತಿಯ ಮನೋಧರ್ಮವನ್ನು ಸೃಷ್ಟಿ ಮಾಡ್ತಾ ಇದ್ದು. ನಾನು ಅವರ ಹೆಸರಿಸುವಂತಹ
ಎಲ್ಲ ತೆಲುಗು ಚಲನಚಿತ್ರಗಳನ್ನು ಆ ಕಾಲದ್ದು ನೋಡಿದ್ದೀನಿ. ಸುಮಾರು 49-50ರಿಂದಾನೇ ನೋಡಿದ್ದೀನಿ, ಕೀಲುಗುರಮ್ಮಿಂದ ಹಿಡಿದು ಮಾಯಾ ಬಜಾರ್ವರೆಗೂ. ಆಮೇಲೂ ಕೆಲವು ಚಿತ್ರಗಳನ್ನ ಆಮೇಲೆ ನೋಡೋಕ್ಕಾಗಿಲ್ಲ. ಆದರೆ ಆ ಚಿತ್ರಗಳಲ್ಲಿರತಕ್ಕಂಥ ಒಂದು ಸಂದೇಶ ಏನಿದೆ ಅದು ಯಾರಿಗಾದರೂ ಕೂಡ ಪ್ರೇರಣೆ ಕೊಡತಕ್ಕಂಥದ್ದು. ಮತ್ತು ಅದರಲ್ಲಿರ್ತಕ್ಕಂಥ ಸಾಹಿತ್ಯ, ಮಹಾನ್ ತೆಲುಗು ವಿದ್ವಾಂಸರು ಆ ಸಾಹಿತ್ಯವನ್ನು ರಚಿಸಿದರು. ಸಮುದ್ರಾಲ ರಾಘವಾಚಾರ್ಯ, ಅವ್ರ ಮಗ ಸಮುದ್ರಾಲ ರಾಮಾನುಜಾಚಾರ್ಯ ಅವರು ನನ್ನ ಜೊತೆಯಲ್ಲಿ ನನ್ನ ಒಂದು ಚಿತ್ರಕ್ಕೆ ಕೆಲಸ ಮಾಡಿದಂಥವರು. ಅವರ ಪರಿಚಯ ನಂಗೆ ಭಾಳ ಚೆನ್ನಾಗಿತ್ತು. ದೇವಲ್ಪಲ್ಲಿ ಕೃಷ್ಣಶಾಸ್ತ್ರಿ, ಈ ರೀತಿ ಮಹಾನ್ ಪಂಡಿತರು. ಮಾಯಾ ಬಜಾರ್ ಅನ್ನುವಂಥ ಒಂದು ಚಿತ್ರಕ್ಕೆ ಅದೆಷ್ಟು ಪಂಡಿತರು ಕೆಲಸ ಮಾಡಿದ್ದಾರೆ. ಬಹುಶಃ ಅಂಥ ಒಂದು ಚಿತ್ರ ಮತ್ತೆ ಬಂದಿಲ್ಲ. ಅದು ಏನು ಇಡೀ ಏಷ್ಯಾದಲ್ಲೇ ಬಹಳ ಪ್ರಸಿದ್ಧವಾದಂಥ ಚಿತ್ರ ಆಗಿತ್ತು ಅಂತ ಹೇಳ್ತಾರೆ. ಅಂದರೆ ಅದೆಲ್ಲ ಯಾವುದರ ಮೇಲೆ ಆಧಾರ ಆಗಿತ್ತು? ಮಹಾಭಾರತದ ಮೇಲೆ, ರಾಮಾಯಣದ ಮೇಲಾದಂಥದ್ದು. ಈ ರೀತಿಯ ನಮ್ಮ ಪ್ರಾಚೀನ ಸಾಹಿತ್ಯ ಶ್ರೀಮಂತಿಕೆ ಏನಿದೆ ಅದರ ಆಧಾರದ ಮೇಲೆ ಮಾಡಿದಂಥ ಚಿತ್ರಗಳು, ಅಂಥ ಪ್ರತಿಭಾಶಾಲಿಗಳಂಥ ಪಂಡಿತರು ಮಾಡಿದಂಥ ಕೃತಿಗಳು, ಅದು ಅವರಿಗೆ ಪ್ರೇರಣೆ ಕೊಟ್ಟಿದ್ದರೆ ಅದರಲ್ಲಿ ವಿಶೇಷ ಏನೂ ಇಲ್ಲ ಅಂತ ನನಗನ್ಸುತ್ತೆ. ಆ ಪ್ರೇರಣೆಯಿಂದ ಅವರಿಗೆ ಅಷ್ಟಾವಧಾನ, ತೆಲುಗಿನಲ್ಲಿ ಅಷ್ಟಾವಧಾನ ನೋಡಿದ್ರು. ಅಷ್ಟಾವಧಾನ ನೋಡಿದಂಥವರು ಕನ್ನಡದಲ್ಲಿ ಯಾಕಿಲ್ಲ, ಕನ್ನಡದಲ್ಲಿ ಹಿಂದೆಂದೋ ಇತ್ತಂತೆ, ಆದರೆ ಮತ್ತೆ ಯಾಕಿಲ್ಲ ಅದು ಅಂದರೆ ಹೊಸ ಒಂದು ಕ್ಷೇತ್ರಗಳನ್ನು ಹುಡುಕೋದ್ರಲ್ಲಿ ಅವರು ಬಹಳ ಆಸಕ್ತಿ ವಹಿಸ್ಕೊಂಡ್ರು. ಒಂದು ಸರ್ತಿ ಒಂದು ಅಷ್ಟಾವಧಾನ ನೋಡ್ತಾ ಇರ್ತಾರೆ. ಒಬ್ಬರು ಮಲ್ಲಿಕಾರ್ಜುನ ಶರ್ಮಾ ಅನ್ನತಕ್ಕಂಥ ಅಷ್ಟಾವಧಾನಿಗಳು ಅದನ್ನು ಮಾಡ್ತಾ ಇರ್ತಾರೆ ಬೆಂಗಳೂರಿನಲ್ಲಿ ಸಂಸ್ಕೃತ ಕಾಲೇಜಿನಲ್ಲಿ. ಅಲ್ಲಿ ವಿದ್ವಾನ್ ಎನ್ ರಂಗನಾಥ್ ಶರ್ಮರು ಇರ್ತಾರೆ. ಅಲ್ಲಿ ಪೃಚ್ಛಕರು ಕೇಳ್ತಾ ಇದ್ದಂಥ ಪ್ರಶ್ನೆಗಳು ಇತ್ಯಾದಿಗಳಿಗೆ ಅಷ್ಟಾವಧಾನಿಗಳು ಮಲ್ಲಿಕಾರ್ಜುನ ಶರ್ಮರು ಉತ್ತರ ಕೊಡ್ತಾ ಹೋಗ್ತಾರೆ. ಅದರಲ್ಲಿ ಕೆಲವು ಪದ್ಯಗಳನ್ನು ರಚಿಸ್ತಾ ಹೋಗ್ತಾರೆ. ಸಹಜವಾಗಿ ಮಾಡಬೇಕಾದಂಥ ಕೆಲಸ ಅಲ್ಲಿ ಅಷ್ಟಾವಧಾನಿ. ಅವರು ಹೇಳ್ತಾ ಇದ್ದ ಹಾಗೆಯೇ ಶ್ರೀ ಗಣೇಶ್ ಅವರು ಅದನ್ನು ಸಾಲುಗಳನ್ನು ಬರೆಕೊಂಡು ಆ ಒಂದು ಕಾರ್ಯಕ್ರಮ ಮುಗಿಯೋದ್ರೊಳಗಾಗಿ ಆಯಾ ಸನ್ನಿವೇಶಕ್ಕೆ ತಕ್ಕಂಥ ಪದ್ಯಗಳನ್ನು ರಚಿಸ್ತಾರೆ. ರಚಿಸಿದ ಮೇಲೆ ಅಲ್ಲಿದ್ದಂಥ ಮಹಾನ್ ವಿದ್ವಾಂಸರಾದಂಥ ರಂಗನಾಥ್ ಶರ್ಮರಿಗೆ ತೋರಿಸಿದಾಗ ಅವರು ಆಶ್ಚರ್ಯಪಟ್ಟು, ಆ ಅಷ್ಟಾವಧಾನಿಗಳು ಹೇಳಿದಂಥ ಪದ್ಯಗಳಿಗಿಂತ ನೀವು ಹೇಳ್ತಿರುವಂಥ ಪದ್ಯಗಳು ಬಹಳ ಉತ್ತಮವಾಗಿದೆ ಅಂತ ಪ್ರಶಂಸೆ ಮಾಡ್ತಾರೆ. ಅದರ ಪರಿಣಾಮನೇ ಮಾರನೇ ದಿವಸವೇ MES ಕಾಲೇಜಿನಲ್ಲಿ ಒಂದು ಅಷ್ಟಾವಧಾನ ಕಾರ್ಯಕ್ರಮ, ಅವಾಗ 19 ವರ್ಷ ಏನೋ ಅಷ್ಟೇ, ಕಾರ್ಯಕ್ರಮ ಮಾಡ್ತಾರೆ. ಎಂಥ ಪ್ರತಿಭಾಶಾಲಿಗಳನ್ನ ಹೊಂದಿರತಕ್ಕಂಥ ಭಾಗ್ಯಶಾಲಿಗಳು ನಾವು. ಇದು ಕೇವಲ ಚಿಕ್ಕ ಸ್ಯಾಂಪಲ್ ಮಾತ್ರ. ಹೀಗೆ ಅವರು ಕೆಲವು ಅಷ್ಟಾವಧಾನ ಕಾರ್ಯಕ್ರಮಗಳು, ಶತಾವಧಾನ ಕಾರ್ಯಕ್ರಮಗಳು, ಕೆಲವು ಉಪನ್ಯಾಸಗಳು ಮಾತ್ರ ಅವರದು ಪ್ರಯತ್ನ ನಿಲ್ಲಲಿಲ್ಲ. ಅವರು ಸ್ವತಃ ಏಕಸಂಧಿಗ್ರಾಹಿಗಳು. ಅವರು ಯೂನಿವರ್ಸಿಟಿ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ನಲ್ಲಿ ಓದೋವಾಗ ಪಠ್ಯ ಪುಸ್ತಕಗಳಿಗೆ ಸಂಬಂಧಪಟ್ಟಂಥದ್ದು ತರಗತಿಗಳಲ್ಲಿ ಕೇಳ್ತಾಯಿದ್ರು. ಅದಷ್ಟು ತಲೆ ಒಳಗಡೆ ಹೋಗ್ಬಿಡ್ತಾ ಇತ್ತು. ಯಾವಾಗ ಬೇಕಾದರೂ ಅದಕ್ಕೆ ಉತ್ತರ ಕೊಡುವಂಥ ಒಂದು ಶಕ್ತಿ ಅವರಿಗಿತ್ತು. ಮಿಕ್ಕ ಸಮಯವನ್ನು ಸೆಂಟ್ರಲ್ ಲೈಬ್ರರಿಗೋ ಮಿಥಿಕ್ ಸೊಸೈಟಿಗೆ ಹೋಗಿ ಕೂತ್ಕೊಂಡು ಪುಸ್ತಕಗಳನ್ನು ಓದ್ತಾ ಹೋದರು. ಅಂದರೆ ಒಬ್ಬ ಜ್ಞಾನದಾಹಿಗೆ ಇರಬೇಕಾದಂಥ ಎಲ್ಲ ಮೂಲಭೂತ ಗುಣಗಳು ಅವರಲ್ಲಿದ್ದು, ಇವರು ಮಾಡಿರತಕ್ಕಂಥದ್ದು ಇಡೀ ಜೀವನವೇ ಒಂದು ತಪಸ್ಸು. ಅವರ ಜೀವನವೇ ಒಂದು ತಪಸ್ಸು. ಇಂಥ ತಪಸ್ವಿಗಳಿಗೆ ಪದ್ಮಭೂಷಣ ಸಿಕ್ಕಿರತಕ್ಕಂಥದ್ದು ಬಹಳ ಸಹಜವಾದ್ದು. ಅದು ಭಾರತ ಸರ್ಕಾರಕ್ಕೆ ಒಂದು ಗೌರವವನ್ನು ತಂದುಕೊಡತಕ್ಕಂಥ ಸಂಗತಿ. ಹೆಚ್ಚು ನಾನು ಹೇಳಕ್ಕೆ ಹೋಗೋದಿಲ್ಲ. ನಿಮಗೆಲ್ಲ ಚಿರಪರಿಚಿತರಂಥವರು
ಈ ಬಗ್ಗೆ ಮಾತಾಡಬೇಕಾದ್ರೆ ಒಂದು ಸೂರ್ಯನ ಮುಂದೆ ನಾನು ಚಿಕ್ಕ ಒಂದು ಹಣತೆಯನ್ನಿಟ್ಟಂಗೆ ಆಗತ್ತೆ. ಕೆಲವು ಸಂದರ್ಭಗಳಲ್ಲಿ ಅವರ ಆತ್ಮವಿಶ್ವಾಸ ಎಷ್ಟು, ಎಲ್ಲ ಸಂದರ್ಭಗಳಲ್ಲೂ ಅವರು ಬಹಳ ಆತ್ಮವಿಶ್ವಾಸ, ಅವ್ರು ಏನೇನು ಹೇಳ್ತಾರೋ ಅದರ ಬಗ್ಗೆ ದೃಢವಾಗಿ ನಿಂತು ಗೆಲ್ಲಬಲ್ಲಂಥ ಸಾಮರ್ಥ್ಯಶಾಲಿ ಅವರು. ಶೃಂಗೇರಿಯಲ್ಲಿ ಒಂದು ಅಷ್ಟಾವಧಾನ ನಡೀತಾ ಇರುತ್ತಂತೆ. ಸ್ವತಃ ಮಹಾಸನ್ನಿಧಾನ ಭಾರತೀ ತೀರ್ಥ ಮಹಾಸ್ವಾಮಿಗಳಲ್ಲಿದ್ದರು. ಬಹಳ ರಸವತ್ತಾಗಿ ನಡೀತಾ ಇತ್ತು. ಇವರೊಂದು ಮಾತನ್ನು ಹೇಳಿದರು. ಅದಕ್ಕೆ ಪೃಚ್ಛಕರಾಗಿ ಮಹಾಸ್ವಾಮಿಗಳೇ ಹೇಳಿದರು, ಹಿಂದಿನ ಯಾವ ಪಂಡಿತ ಕೂಡ ಇದು ಹೇಳ್ದ ಹಾಗಿಲ್ವಲ್ಲ ಅಂತ. ಅದಕ್ಕೆ ತಕ್ಷಣ ಹೇಳಿದ್ರಂತೆ, ಇಂದಿನ ಈ ಪಂಡಿತ ಹೇಳ್ತಾ ಇದ್ದೀನಿ ಇದನ್ನು ಅಂತ. ಎಂಥ ಆತ್ಮವಿಶ್ವಾಸ ಇರಬೇಕು. ಅದು ಗುರುಗಳ ಮುಂದೆ ನಿಂತ್ಕೊಂಡಾಗಲೇ ಎಲ್ರಿಗೂ ಕೈಕಾಲು ನಡುಗ್ತಾ ಇರುತ್ತೆ. ಆದರೆ ಅಲ್ಲಿ ಅಷ್ಟಾವಧಾನ ನಡೆಸ್ತಾ ಇರತಕ್ಕಂಥವ್ರು, ಅವರು ಅಷ್ಟಾವಧಾನಿ ಅಂದರೆ ಅಲ್ಲಿ ಇರತಕ್ಕಂಥ ಅವರು ಎಲ್ಲರಿಗಿಂತ ದೊಡ್ಡ ಶ್ರೇಷ್ಠ ಮಟ್ಟದಲ್ಲಿದ್ದಂಥ ಸ್ಥಾನ ಅವ್ರದ್ದು. ಆಗ ನಾನು ಇಂದಿನ ಪಂಡಿತ ಹೇಳ್ತಾ ಇದ್ದೀನಿ ಅನ್ನುವಂಥ ಮಾತು ಹೇಳಬೇಕಾದ್ರೆ ಅದೆಷ್ಟು ಧೈರ್ಯ ಇರಬೇಕು, ಆತ್ಮವಿಶ್ವಾಸ ಇರಬೇಕು, ತಾವು ಹೇಳ್ತಾ ಇರೋಂಥ ಮಾತಿನಲ್ಲಿ ಎಷ್ಟು ನಂಬಿಕೆ ಇರಬೇಕು. ಇಂಥ ಮಹಾನುಭಾವರಿಗೆ ನಾವೆಲ್ಲ ಸೇರಿ ಇವತ್ತು ಅಭಿನಂದಿಸ್ತಾ ಇರತಕ್ಕಂಥದ್ದು ನಮ್ಮ ಪರಮ ಭಾಗ್ಯ, ನಮ್ಮ ಅದೃಷ್ಟ, ಪೂರ್ವ ಪುಣ್ಯ ಅಂತಲೇ ನಾನು ಭಾವಿಸ್ತೀನಿ. ಬಂಧುಗಳೇ, ಇನ್ನೂ ಅನೇಕ ಕಡೆಯವರ ಕಾರ್ಯಕ್ರಮಗಳಾಗಿರಬಹುದು, ನನಗೆ ಗೊತ್ತಿಲ್ಲ. ಆದರೆ ನಮ್ಮ ಗಮಕ ಕಲಾ ಪರಿಷತ್ತಿನ ಸದಸ್ಯರು, ಅಧ್ಯಕ್ಷರು, ಕಾರ್ಯದರ್ಶಿಗಳು ಇವರನ್ನು ಸನ್ಮಾನಿಸಬೇಕು ಅಂಥೇಳಿ, ಅಭಿನಂದಿಸಬೇಕು ಅಂಥೇಳಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿರತಕ್ಕಂಥದ್ದು ಅತ್ಯಂತ ಸೂಕ್ತವಾಗಿದೆ. ಯಾಕೆಂದರೆ ಗಮಕವೂ ಅವರ ಒಂದು ಜೀವನದ ಒಂದು ಭಾಗನೇ. ಎ ವಿ ಪ್ರಸನ್ನ ಅವರು ಒಂದು ಮಾತು ಹೇಳಿದ್ರು. ನಾನು ನನ್ನ ಅನೇಕ ಕೊರತೆಗಳನ್ನು ಅವ್ರಿಗೆ ಹೇಳ್ಕೊತಾ ಇದ್ದೆ. ನಾನು ಬೇರೆ ಆ್ಯಕ್ಟಿವಿಸ್ಟ್ ಆಗಿ ಬೇರೆ ಕಡೆ ಕೆಲಸ ಮಾಡ್ತಾ ಇರೋದ್ರಿಂದ ನಮ್ಮ ಸಂಸ್ಕೃತಿ, ನಮ್ಮ ಸಾಹಿತ್ಯದ ಸಾಹಿತ್ಯವನ್ನು ಓದೋದು ನನಗಷ್ಟು ಸಾಧ್ಯ ಆಗಲಿಲ್ಲ. ಕುಮಾರವ್ಯಾಸ ಭಾರತದ ಬಗ್ಗೆ ಕೇಳಿದ್ದೆ ಕೆಲವು ಸರ್ತಿ, ಮತ್ತು ಕೃಷ್ಣಮೂರ್ತಿಗಳು, ರಘುಪತಿ ಶಾಸ್ತ್ರಿಗಳು, ತಾವು ಅನ್ನಪೂರ್ಣಮ್ಮ ರಘುಪತಿ ಶಾಸ್ತ್ರಿಗಳ ಬಗ್ಗೆ ಉಲ್ಲೇಖ ಬರುತ್ತೆ. ರಘುಪತಿ ಶಾಸ್ತ್ರಿಗಳು ಪರಿಚಯ ಇದ್ದರು ನನಗೆ. ಇವ್ರದ್ದೆಲ್ಲ ಅಲ್ಲಲ್ಲೇ ಕೇಳಿದ್ದೆ. ಆದರೆ ಬಹಳ ದೊಡ್ಡ ನಷ್ಟ ನನಗಾಗಿದೆ ಅಂತ ಇತ್ತೀಚೆಗೆ ಅನ್ನಿಸ್ತಾ ಇತ್ತು. ಅದಕ್ಕೆ ಪ್ರಸನ್ನ ಅವರು ಹೇಳಿದ್ರು, ಒಂದು ಕಾರ್ಯಕ್ರಮದಲ್ಲಿ ಯು ಆರ್ ಅನಂತಮೂರ್ತಿಗಳು ಕೂತಿದ್ರಂತೆ, ಜ್ಞಾನಪೀಠ ಪ್ರಶಸ್ತಿ ವಿಜೇತರು. ಅವರು ಹೇಳಿದ್ರಂತೆ, ನೋಡಿ ಎಂಥ ಒಂದು ನಷ್ಟ ಆಗೋಯ್ತು ನಮ್ಮ ಜೀವನದಲ್ಲಿ. ಎಷ್ಟೆಷ್ಟೋ ಇಂಗ್ಲೀಷ್ ಪುಸ್ತಕಗಳು, ಎಷ್ಟೆಷ್ಟೋ ಇಂಗ್ಲೀಷ್ ಸಾಹಿತ್ಯವನ್ನು ಓದಿದೆ, ಸಾಹಿತ್ಯಗಳನ್ನ ಅರ್ಥ ಮಾಡಿಕೊಂಡೆ. ಆಗ ಕುಮಾರವ್ಯಾಸನನ್ನೇ ನಾನು ಓದಿಲ್ವಲ್ಲ ಅಂತ ಇವತ್ತು ದುಃಖ ಆಗ್ತಾಯಿದೆ ಅಂತ. ಬಹುಶಃ ನಾನು ಅದೇ ಸ್ಥಿತಿನಲ್ಲಿದ್ದೆ. ಇವತ್ತು ನಮ್ಮ ಪ್ರಸನ್ನ ಅವರು, ಅವರ ಶ್ರೀಮತಿಯವರು ಈ ಒಂದು ಚಿಕ್ಕ ಸ್ಯಾಂಪಲ್ ಏನು ತೋರಿಸ್ಕೊಟ್ರು. ಅದರಲ್ಲಿ ನಾವೆಲ್ಲ ಕೂಡ ಹೇಗೆ ಮುಳುಗು ಹೋಗಿದ್ವಿ. ನಮ್ಮ ನಿರೂಪಕಿಯರು ಹೇಳಿದ ಹಾಗೆ ಅಲ್ಲಿ ದ್ರೌಪದಿಯ ಅಂತಃಪುರದಿಂದ ನಾವು ಈ ಲೋಕಕ್ಕೆ ವಾಪಸ್ ಬಂದ್ವಿ. ಇಂಥ ಒಂದು ಗಮಕವನ್ನು, ಇಲ್ಲಿರತಕ್ಕಂಥ ಬಹುಜನ ಆ ಗಮಕವನ್ನು ಅಭ್ಯಾಸ ಮಾಡ್ತಾ ಇರುವಂಥವರು ಇದು ಹೆಚ್ಚು ಬೆಳೀಬೇಕು ಅಂತ ಆಶಿಸ್ತಾ ನನ್ನ ಈ ಮಾತುಗಳನ್ನ ಮುಗಿಸೋದಕ್ಕೆ ಮುಂಚೆ ವೈಯಕ್ತಿಕವಾಗಿ ಪೂಜ್ಯರು ಅಂತಾನೆ ನಾನು ಹೇಳ್ತೀನಿ. ಅಂದರೆ ಜ್ಞಾನ ನಿಧಿಯಾಗಿದ್ದಾರೆ ಪೂಜ್ಯರಾದಂಥ ಪದ್ಮಭೂಷಣ ಶತಾವಧಾನಿ ಗಣೇಶ್ ಅವರಿಗೆ ಸಹಸ್ರ ನಮಸ್ಕಾರಗಳನ್ನು ಮಾಡಿ ನನ್ನ ಮಾತುಗಳನ್ನ ಮುಕ್ತಾಯ ಮಾಡ್ತೀನಿ. ಕರ್ನಾಟಕ ಗಮಕ ಕಲಾ ಪರಿಷತ್ತು ಶ್ರೀನಗರ ಬೆಂಗಳೂರು ಪದ್ಮಭೂಷಣ ಪ್ರಶಸ್ತಿ ಶೋಭಿತರಾದ ವಿದ್ವದ್ವರೇಣ್ಯ ಶತಾವಧಾನಿ ಡಾಕ್ಟರ್ ಆರ್ ಗಣೇಶರ ಸಮ್ಮಾನ ಮಹೋತ್ಸವದಲ್ಲಿ ಪ್ರದಾನ ಮಾಡಿದ ಸಭಾಜನ ಪದ್ಯಮಾಲಿಕೆ.
निस्सीमानन्दभाजो जगति खलु जनाः संस्कृते प्रीतिमन्तः पद्माभूषा प्रशस्त्या जनपदपतिना मण्डिते श्रीगणेशे केचित् भक्त्या भजन्ते स्तुतिकलितपदैश्चाभिनन्दन्ति सर्वे वृद्धास्त्वाशीर्भिरेनं सुविमलमतयश्चाभिनन्दन्ति नूनम् ब्रह्मा वा किमसौ यतोऽक्षरमयम् कृत्स्नं जगत्कल्पितम् किं गीर्देव्यथ वाङ्मयं रसमयं यस्याः मुखान्नि स्मृतम् सञ्चित्यैमव पाप निश्चितमतिं नान्ते विपश्चिद्गणः शास्त्राणाम् अवधानकार्यनिरते श्रीमद्गणेशे बुधे प्रागल्भ्ये ब्रह्मचर्ये च शिवसुतसमः श्रीगणेशेति नाम्नि भक्त्यां हार्दे जनन्यां परिजनसहने धारणे भाषणे त्वं नैपुण्ये नैकशास्त्रे सहजसममतौ सर्वदाधिप्रसादे वैषम्यं त्वास्य मात्रे भवति च गणपे दृश्यते चावधानिन् विरचनमधुसक्ताः सन्ति यावद्रसज्ञाः जगति वहति वाणी यावदर्थं मिथश्च कलयति भुवि यावद्वाक्षराणां विलासः मनसि मनसि तावत् स्मर्यते श्रीगणेशः अष्टावधानकविता सरस्वती चरणसरसिज प्रणयिन् त्वयि नूपुर इव मुखरे हठात् भवति रसिक हंस सम्मर्दः कृपेयिडुतैदिदळ್ सकलशास्त्र विशारदे शारदे ಸ್ವಯಂ ಸುಪುರುಷ ಜಿಹ್ವೆಯೊಳ್ ನೆಲೆಸುವಾಶೆಯೊಳ್ ಅಂದವಧಾನಿರಾಗರೆಂಬ ಉಪಮೆಗೆ ನಿಲ್ಕದರ್ದೊರೆಯೇ ಧರ್ಮರಸಂಗಳ ಬ್ರಹ್ಮಯುಕ್ತದೀ ತ್ರಿಪಥಗೆಯಾದ ಧಾರೆಯುಲಿಯೈದಿರೆ ಲೋಕದ ಸೈಪು ಇದಲ್ಲಮೇ ಮತಿ ಪ್ರಬುದ್ಧಮಪ್ಪವೊಲ್ ಸನಾತನಕ್ಕೆ ನಿಷ್ಠಮಾಗುತುಂ ಸಮಸ್ತ ಕಾರ್ಯದೊಳ್ನಿತಾಂತ ಮೊಲ್ದು ಪೇಳ್ದಪರ್ ವಿತಾನಮಾಗೆ ಧರ್ಮಕಂ ಹಿತಂ ಗೊಳಲ್ಕೆ ಲೋಕಮುಂ ಶತಾವಧಾನಿರ ಗಣೇಶರಲ್ತೆ ವಂದ್ಯರಾವಗಂ ಶತಾವಧಾನಿರ ಗಣೇಶರಲ್ತೆ ವಂದ್ಯರಾವಗಂ ಅನುನಯಕ್ಕೊಪ್ಪದ ವಿದ್ಯಾ ವಿನಯಂಗಳೆರಡು ಸಮಾನ ಮಿತ್ರತ್ವದೊಳುಂ ಗುಣಿ ರಾಗಣೇಶರಲಿ ನೆಲೆಯನು ಕಂಡಿವೆ ನಮಿಪೆಯೇ
ಪದ್ಮಭೂಷಣಭೂಷಂ. ಕಾವ್ಯ ಕಲೆ ಸಂಗೀತ ಸಂಹಿತೆ ನಾಟ್ಯಶಾಸ್ತ್ರಾದಿಗಳನ್ನು ಯಾವ ಕಂದನ ಮಿದುಳಿನಲ್ಲಿ ಸಾಕಲ್ಯದಲ್ಲಿ ನಿಕ್ಷೇಪಿಸಿ ತಾನು ವಿಶ್ರಾಂತಿಯನ್ನು ಪಡೆದಳೋ ವೀಣೆ ನುಡಿಸಿ ಸರಸ್ವತಿ. ಆ ಗಣೇಶಗೆ ನಮನ. ವಿದ್ವಲ್ಲೋಕ ವಿಸ್ಮಯ ಭಾರತಿ. ಡಾಕ್ಟರ್ ಎ ವಿ ಪ್ರಸನ್ನ, ಅಧ್ಯಕ್ಷರು, ಕರ್ನಾಟಕ ಗಮಕ ಕಲಾ ಪರಿಷತ್ತು ಬೆಂಗಳೂರು ಮತ್ತು ಪರಿಷತ್ತಿನ ಸರ್ವ ಸದಸ್ಯರು. ಪರಾಭವ ಅಧಿಕ ಜ್ಯೇಷ್ಠ ಚತುರ್ದಶಿ 14/6/2026 ಭಾನುವಾರ, BMS ಇಂಜಿನಿಯರಿಂಗ್ ಕಾಲೇಜು ಸಭಾಂಗಣ, ಬೆಂಗಳೂರು. ಓಂ ತತ್ಸತ್. ಎಲ್ಲರಿಗೆ ನಮಸ್ಕಾರ. ಮೊದಲೇ ತಿಳಿಸಿದಂತೆ ಗಮಕ ಕಲಾ ಪರಿಷತ್ತಿನ ಬಂಧುಗಳು ಈ ಪ್ರಶಸ್ತಿ ಉದ್ಘೋಷಿತವಾದ ಕೆಲವೇ ದಿವಸಗಳಲ್ಲಿ ನನ್ನನ್ನು ಸಂಪರ್ಕಿಸಿ ಈ ರೀತಿಯ ಸನ್ಮಾನ ಕಾರ್ಯಕ್ರಮಕ್ಕಾಗಿ ದಿವಸವನ್ನು ಕೇಳಿದ್ರು. ಆಗ ನಾನು ಬೇರೆ ಕಾರ್ಯಕ್ರಮಗಳ ಅಡ್ಡ ಬರುತ್ತವೆ ಮತ್ತು ಪ್ರಶಸ್ತಿ ಪ್ರದಾನ ದೆಹಲಿನಲ್ಲಿ ಮಾಡೋವರೆಗೂ ಅದು ಯಾವಾಗ ಮಾಡ್ತಾರೆ ಅಂತ ಗೊತ್ತಿಲ್ಲ. ಅದು ಮಳೆ ಹನಿ ಬಿಟ್ಟಾಗ ಚಾತಕ ಬಾಯಿ ಬಿಟ್ಟುಕೊಂಡಿರಬೇಕು. ಅದರಿಂದ ಅದು ಬಂದ ಮೇಲೆ ಇದನ್ನು ಮತ್ತೆ ಮುಂದೆ ಹಾಕೋದು ಅಥವಾ ಅದನ್ನು ರದ್ದುಪಡಿಸೋದು ಚೆನ್ನಾಗೋದಿಲ್ಲ. ಅದಕ್ಕಾಗಿ ಆ ಕಾರ್ಯಕ್ರಮ ಮುಗಿದು ಬಿಡಲಿ, ಆಗ ಯಾವುದೇ ತೊಂದರೆ ಇರೋದಿಲ್ಲ, ಅಡ್ಡಿ ಇರೋದಿಲ್ಲ ಅಂತಂದೆ. ಪ್ರೀತಿಯಿಂದ ಅದನ್ನು ಒಪ್ಪಿಕೊಂಡಿದ್ದಾರೆ. ಮತ್ತು ಇವತ್ತು ನನಗೆ ತುಂಬ ಕಾಲದಿಂದ ಬಲ್ಲಂತಹ ಹಿರಿಯರಾದ ನಮ್ಮ ಬಾಬು ಕೃಷ್ಣಮೂರ್ತಿಯವರು ಶುಭಾಶಂಸನೆ ಮಾಡಿದ್ದಾರೆ. ಒಳ್ಳೆಯ ಮನಸ್ಸಿನ ಒಳ್ಳೆಯ ಲೇಖಕರು. ಯಾಕೆಂದರೆ ಅವರು ಮಾಡಿದ ಕೆಲಸ ಬಹಳ ದೊಡ್ಡದು. ಯಾವಾಗ ದೇಶಭಕ್ತಿ ಅಂತ ಅನ್ನೋದೇ ಒಂದು ಪಾತಕ ಅನ್ನುವ ಕಾಲ ಇತ್ತು, ಆಗ ಅವರೆಲ್ಲ ಕೆಲಸ ಮಾಡಿದ್ದಾರೆ. ಈಗ ದೇಶಭಕ್ತಿಯನ್ನು ಕುರಿತು ಮಾತನಾಡೋದು ಒಂದು ದೊಡ್ಡ ವಿಷಯ ಆಗಿದೆ, ಎಲ್ಲರೂ ಗೌರವ ಕೊಡ್ತಾರೆ. ಆಗ ಅವ್ರು ಮಾಡ್ತಾ ಇದ್ದ ಕಾಲದಲ್ಲಿ ಹಾಗೆ ಹೇಳಿದವ್ರನ್ನ ಜೈಲಲ್ಲಿ ಹಾಕ್ತಾ ಇದ್ದಂಥ ಕಾಲ ಇತ್ತು. ಆಗ ಅವರು ಆ ಕೆಲಸ ಮಾಡಿದ್ದಾರೆ. ನಾನು ಹೇಳ್ತಲೇ ಇರ್ತೀನಿ, 2014 ಆದಮೇಲೆ ಹಿಂದೂಗಳಾದವರು, ಭಾರತೀಯರಾದವರು ತುಂಬ ಜನ ಇದ್ದಾರೆ. ಅದಕ್ಕೆ ಮುನ್ನ ಹಾಗೆ ಇದ್ದವರು ಬಹಳ ದೊಡ್ಡವರು ಅಂತ. ಹಾಗೆ ನನಗೆ ತುಂಬ ದೀರ್ಘಕಾಲದಿಂದ ಗೆಳೆಯರಾದಂಥವರು ಡಾಕ್ಟರ್ ಎ ವಿ ಪ್ರಸನ್ನ ಅವರು, ಅವರ ಶ್ರೀಮತಿ ನಿರ್ಮಲಾ ಅವರು ಕೂಡ. ಅವರ ಕಾವ್ಯವಾಚನಕ್ಕೂ ನಾನು ವ್ಯಾಖ್ಯಾನವನ್ನು ಮಾಡಿದ್ದೀನಿ. ನನಗೆ ಗಮಕ ಕಲಾ ಪರಿಷತ್ತಿನ ಜೊತೆಗೆ ಮಾತ್ರವಲ್ಲದೆ ಗಮಕ ಕಲೆಯ ಜೊತೆಗೆ ಸಂಬಂಧ ಸಾಹಿತ್ಯ ಜೊತೆಗಿನ ಸಂಬಂಧಕ್ಕಿಂತ ಪ್ರಾಚೀನವಾದದ್ದು. ನನ್ನ ಮನೆಯ ಪಕ್ಕದಲ್ಲಿ ನನಗೆ 5 ವರ್ಷವಾಗಿದ್ದಾಗ ದೊಡ್ಡ ಗಮಕಿಗಳಿದ್ದರು. ಅವರು ಕೃಷ್ಣಗಿರಿ ಕೃಷ್ಣರಾಯರ ಪ್ರೀತಿಯ ಶಿಷ್ಯರಲ್ಲಿ ಒಬ್ಬರಾದಂಥ ಸ್ವರ್ಗೀಯ ಅನ್ನಪೂರ್ಣಮ್ಮ ರಘುಪತಿ ಶಾಸ್ತ್ರಿಗಳು. ಹಾಗಾಗಿ ನನಗೆ
ಅಕ್ಷರಾಭ್ಯಾಸ ಆಗುವ ಕಾಲದಲ್ಲಿ ಪರಿಚಯ ಆಗಿದ್ದ ಕಾವ್ಯ ಅಂತಂದರೆ ಕುಮಾರವ್ಯಾಸ ಭಾರತ, ಲಕ್ಷ್ಮೀಶನ ಜೈಮಿನಿ ಭಾರತ, ರಾಘವಾಂಕನ ಹರಿಶ್ಚಂದ್ರ ಕಾವ್ಯ, ತೊರವೆ ರಾಮಾಯಣ, ಇಂಥವು ವಿಶೇಷವಾಗಿ ಕುಮಾರವ್ಯಾಸ ಭಾರತ. ಅಂದರೆ ಯಾವ ಕಾಲದಲ್ಲಿ ಯಾವುದನ್ನು ಯಾರು ಊಹಿಸಿಕೊಳ್ಳಲ್ವೋ ಅಂಥದ್ದು ನನಗೆ ಸಿಕ್ಕಿತ್ತು. ಅದು ಎಷ್ಟು ಮನಸ್ಸಿನಲ್ಲಿ ಗಾಢವಾದ ಪ್ರಭಾವವನ್ನು ಬೀರ್ತು ಅಂತಂದರೆ, ನನಗೆ ಉಪನಯನವಾದ ತಕ್ಷಣ ನಮ್ಮ ತಂದೆ ಕೊಟ್ಟಂಥ ಉಡುಗೊರೆ ಕುಮಾರವ್ಯಾಸ ಭಾರತವನ್ನು. 11ನೇ ವಯಸ್ಸಲ್ಲಿ ಕುಮಾರವ್ಯಾಸ ಭಾರತ ಕೈಗೆ ಬಂತು. ಅರ್ಥ ಆದಷ್ಟು ನಾನು ಓದಿಕೊಂಡೆ. ನನ್ನ ಹಠ ಏನಂದರೆ, ಪೂರ್ತಿ ತಿಳ್ಕೊಂಡ ಮೇಲೆ ಭಾಷೆಯನ್ನೆಲ್ಲ ಒಂದು ಗ್ರಂಥ ಓದೋದು ಅಂತಲ್ಲ, ಅರ್ಥವಾಗದೇ ಇದ್ದರೆ ಅದನ್ನು ಪಕ್ಕಕ್ಕೆ ಇಡಬೇಕು ಅಂತಲ್ಲ, ಈ ಪುಟ ಅರ್ಥ ಆಗದೇ ಇದ್ದರೆ ಮುಂದಿನ ಪುಟಕ್ಕೆ ಹೋದರೆ ಹಿಂದಿಂದ ಅರ್ಥ ಆಗತ್ತೆ ಅನ್ನುವಂಥ ಒಂದು ಬಂಡ ಧೈರ್ಯ. ಹಾಗಾಗಿ ಅನೇಕ ಕಾವ್ಯಶಾಸ್ತ್ರಗಳನ್ನು ಅದೇ ರೀತಿಯಲ್ಲಿ ಓದಿಕೊಂಡು ಬಂದಿದ್ದಾಯಿತು. ಹಾಗೆ 1ನೇ ತರಗತಿಯಲ್ಲಿದ್ದಾಗ ಕುಮಾರವ್ಯಾಸ ಭಾರತವನ್ನು ಕೇಳಿದವನು 10ನೇ ತರಗತಿಗೆ ಬಂದಾಗ, ಆಗ PUC ಕಾಲೇಜಿಗೆ ಸೇರೋದಕ್ಕೆ ಸಾಕಷ್ಟು ಕಾಲ ಇದ್ದಿದ್ದರಿಂದ 1000 ಭಾಮಿನಿ ಷಟ್ಪದಿಗಳಲ್ಲಿ ಸೀತಾ ಕಲ್ಯಾಣ ಕಾವ್ಯ ಬರೆದೆ. ತೆಗೆದುಕೊಂಡು ಹೋಗಿ ಅನ್ನಪೂರ್ಣಮ್ಮನವ್ರಿಗೆ ಕೊಟ್ಟೆ. ಹಾಗೆ ಕೊಟ್ಟಾಗ ಅವರು, ಆಗ ನಾನು 4 ವರ್ಷ ಬೇರೆ ಊರಿನಲ್ಲಿ ಇದ್ದಿದ್ದಾಗಿತ್ತು, ಅದರಿಂದ ಅಷ್ಟು ಕಾಲ ಅವ್ರು ನೋಡೋಕ್ಕಾಗಿರಲಿಲ್ಲ. ಅವ್ರ ಮುಂದೆ ಇಟ್ಟೆ, ಇದು ನಾನು ಭಾಮಿನಿ ಷಟ್ಪದಿಯಲ್ಲಿ ಬರೆದಂಥ ಕಾವ್ಯ, ನಿಮ್ಮ ಬಾಯಿಂದ ಇದರ ಪದ್ಯ ಕೇಳಬೇಕು ಅಂತ ನನಗೆ ಆಸೆ ಇದೆ ಅಂತ. ಯಾಕೆಂದರೆ ನಾನು ತುಂಬ ಅವರ ಕಾವ್ಯವಾಚನವನ್ನು ಕೇಳಿ ಬಹಳ ಪ್ರಭಾವಿತನಾದವನು. ತುಂಬ ಕಂಠದ ಗಾಂಭೀರ್ಯ ಅವರಲ್ಲಿತ್ತು, ಭಾವ ತುಂಬಿ ಹಾಡ್ತಾ ಇದ್ರು. ಅವರು ಪಾಪ ಈಗ ಹೇಳಿದ್ದು ನಂಗೆ ಜ್ಞಾಪಕ ಇದೆ. ಸಂತೋಷದಿಂದ ಆ ಮೆಚ್ಚುಗೆ ಮಾತನ್ನು ಹೇಳ್ಕೊಳ್ತೀನಿ. ನಾನು ಕಾವ್ಯವಾಚನ ಮಾಡ್ತಾ ಇದ್ರೆ ನೀನು ಅಮ್ಮನ ಜೊತೆ ಬಂದು ಕೂತ್ಕೊಂಡು ಕೇಳ್ತಾ ಇದ್ದೀಯಾ, ಈಗ ನೀನು ಬರೆದ ಕಾವ್ಯವನ್ನು ನಾನು ಹಾಡೋ ಥರ ಆಯ್ತಲ್ಲಪ್ಪ ಅಂತ ಹೇಳ್ಬಿಟ್ಟಂತು ಆರಂಭದ ಪದ್ಯಗಳನ್ನು ಹಾಡಿದ್ರು. ಹಾಗೆ ಗಮಕದ ಮೂಲಕವಾಗಿ ನಾನು ಸಾಹಿತ್ಯಕ್ಕೆ ಬಂದದ್ದು. ಚಿಕ್ಕ ವಯಸ್ಸಿನಲ್ಲಿ ಹರಿಕಥಾ ಕಾಲಕ್ಷೇಪ ಮಾಡಬೇಕು ಅಂತ ಅಪೇಕ್ಷೆ ಇತ್ತು, ಚಿತ್ರಶಿಲ್ಪಗಳಲ್ಲಿ ತೊಡಗಬೇಕು ಅಂತಿತ್ತು. ಅದು ಹೇಗೋ ಸಾಹಿತ್ಯ ಆ ಕಡೆಗೆ ನಾನು ಬರುವಂತೆ ಆದದ್ದು. ಇವು ಯಾವುದನ್ನು ನಾನು ಬೇರೆ ಅಂತ ಭಾವಿಸಿದ್ದೇ ಇಲ್ಲ. ನಮ್ಮ ವಿದ್ಯಾಪರಂಪರೆಯಲ್ಲಿ ಇವು ಯಾವುದನ್ನು ಪ್ರತ್ಯೇಕವಾಗಿ ತೆಗೆದುಕೊಂಡಿದ್ದಿಲ್ಲ. ಗಮಕಿ ಆರ್ ಶಂಕರನಾರಾಯಣವರು ಮತ್ತು ನನ್ನ ಪೂಜ್ಯ ಗುರುಗಳು ರಂಗನಾಥ್ ಶರ್ಮರು ಸೇರಿ ಸಾಹಿತ್ಯ ಚತುರ್ಮುಖರು ಅಂತ ಒಂದು ಪುಸ್ತಕ ಬರೆದಿದ್ದುಂಟು. ಅನೇಕರಿಗೆ ಇಲ್ಲಿ ಗೊತ್ತಿರಬಹುದು. ಆ ಪುಸ್ತಕದ ಪರಿಚಯ ಇಲ್ಲದಿದ್ದರೆ ಅವಶ್ಯವಾಗಿ ಓದಿ. ಕವಿ ಗಮಕಿ ವಾದಿ ವಾಗ್ಮಿ ಅಂತ. ಕವಿಯ ಜೊತೆಗೆ ಗಮಕಿ ಅವಿನಾಭಾವವಾಗಿರುವಂಥವನು ಅಂತ ಅನಿಸುತ್ತದೆ. ಯಾಕೆಂತಂದರೆ ತನ್ನ ಕಾವ್ಯವನ್ನು ತಾನು ಚೆನ್ನಾಗಿ ಹೇಳುವ ಶಕ್ತಿ ಇಲ್ಲದೆ ಇದ್ದವನಿಗೆ ಒಳ್ಳೆ ಕಾವ್ಯ ಬರೆಯೋದಕ್ಕಾಗುತ್ತೆ ಅನ್ನೋದೇ ಇಲ್ಲ. ನಾವು ವ್ಯಾಸ ವಾಲ್ಮೀಕಿಗಳ ಕಾಲ ಇರಲಿ, ಕಾಳಿದಾಸನಲ್ಲಿ ಕೂಡ ನೋಡ್ತೀವಿ, ಕಾಳಿದಾಸನಿಗೆ ಅಷ್ಟು ಸೊಗಸಾಗಿ ಕಾವ್ಯ ವಾಚನ ಮಾಡುವ ಶಕ್ತಿ ಇತ್ತು ಅಂತ ಗೊತ್ತಾಗುತ್ತದೆ. ಅವನು ಸಂಗೀತ ನೃತ್ಯಾದಿ ಕಲೆಗಳಲ್ಲಿ ಕೂಡ ಕೋವಿದನಾಗಿದ್ದ. ಈಚೆಗೆ ಬಂದಾಗ ನಮ್ಮ ಚಾಮರಾಜ ಒಡೆಯರ ಆಸ್ಥಾನದಲ್ಲಿ ಅಭಿನವ ಕಾಳಿದಾಸ ಅಂತ ಇದ್ದ ಬಸಪ್ಪ ಶಾಸ್ತ್ರಿಗಳು ಅತಿ ಶ್ರೇಷ್ಠ ಗಮಕಿಗಳಾಗಿದ್ದರು ಅಂತ ಗೊತ್ತಾಗುತ್ತದೆ. ಈ ಥರ ದೊಡ್ಡ ಪರಂಪರೆ ಉಂಟು. ಇವತ್ತಿಗೂ ಆಂಧ್ರ ಪ್ರದೇಶದಲ್ಲಿ ಸಂಗೀತ ಕಲೀಲಿ ಬಿಡಲಿ ಅವರು ಪಾಪ ಪದ್ಯ ಬರೆದವರು ಪದ್ಯವನ್ನು ಸಂಕೋಚವಿಲ್ಲದೆ ತಮಗೆ ಬಂದ ರಾಗದಲ್ಲಿ ಶ್ರಾವ್ಯವಾಗಿ ಶ್ರುತಿಶುದ್ಧವಾಗಿ ಹಾಡ್ತಾರೆ. ಅದು ಬೇಕಿರುವಂಥ ಶಕ್ತಿ ಅಂತ ನನಗೆ ಅನಿಸುತ್ತದೆ. ಹಾಗಾಗಿ ಗಮಕಿಗಳು ಅನಿವಾರ್ಯ ಮಾತ್ರವಲ್ಲ, ಕವಿಗಳು ಗಮಕಿಗಳು ಆಗಬೇಕು ಕೂಡ ಅಂತ ಅನಿಸುತ್ತದೆ. ವ್ಯಾಖ್ಯಾನಕಾರರಿಗೂ ಗಮಕದ ಪಟ್ಟು ಗೊತ್ತಿರಬೇಕು. ಅವರು ಬಳಸುವಂಥ ರಾಗಗಳು ಏನು, ಆ ರಾಗದ ಸ್ವಾರಸ್ಯ ಏನು, ಅವುಗಳ ವ್ಯತ್ಯಾಸಗಳು ಏನು ಅನ್ನೋದು ತಿಳ್ಕೊಂಡಿದ್ರೆ ತುಂಬ ಒಳ್ಳೆಯದಾಗುತ್ತದೆ. ಇಲ್ಲದೇ ಇದ್ದರೆ ಅವ್ರ ಪಾಡಿಗೆ ಇವ್ರ ಪಾಡಿಗೆ ಅಂತ ಆಗ್ತಾ ಇರ್ತದೆ. ಕಾವ್ಯ ಮತ್ತು ಕಾವ್ಯಕ್ಕೆ ಬಂದೊದಗುವ ನಾದ ಇಬ್ಬರಿಗೂ ಒಂದು ಸಂಪರ್ಕ ಸೇತು. ಆಮೇಲೆ ಇವತ್ತು ನಮ್ಮ ವಿಶ್ವವಿದ್ಯಾಲಯಗಳಲ್ಲಿ ಸಾಹಿತ್ಯ ವಿಭಾಗಗಳಲ್ಲಿ ಸಾಹಿತ್ಯ ಗ್ರಂಥಗಳನ್ನು, ಅದರೊಳಗೂ ಪ್ರಾಚೀನ ಸಾಹಿತ್ಯವನ್ನು, ಅಭಿಜಾತ ಸಾಹಿತ್ಯವನ್ನು ಓದುವ ಪರಿಪಾಟಿ ಇಲ್ಲವೇ ಇಲ್ಲ. ಅದರ ಸಾರಾಂಶವನ್ನು ಇಟ್ಟುಕೊಂಡು ಅದರ ಮೇಲೆ ಸಾಮಾಜಿಕ ವ್ಯಾಖ್ಯಾನಗಳು ಅಂತ ಅಪವ್ಯಾಖ್ಯಾನಗಳು ಮಾಡ್ತಾ ಇರ್ತದೆ. ಪಂಪನ ಬಗ್ಗೆ ತುಂಬ ಜನ ಕುಮ್ಮರಿಸ್ತಾ ಇರ್ತಾರೆ ಬರವಣಿಗೆನ. ಆದರೆ 4 ಪಂಪನ ಪದ್ಯಗಳನ್ನು ಚಂದಮಿದಾವದೊಂದೊಡಿರುವರು ಪದ ಬಂದದೊಳಾವ ನೀತಿ ಪೇಳೆಂದೊಡೆ ತೊಂಡು ಬಂಡುಗಡ ದುಟ್ಟುದ ನಿಕ್ಕುವರ ಇದಾವ ರೀತಿ ಎಂದೊಡೆ ಪೊಯ್ವರೀಗಳಿನ ದೇಶಿಗೆ ಬೀಳ್ದ ಮಹಾಕವೀಶ್ವರರಂತ ನಮ್ಮ ಸೂಕ್ತಿ ಸುಧಾರಣದಲ್ಲಿ ಮಲ್ಲಿಕಾರ್ಜುನ 800 ವರ್ಷಗಳ ಮುಂಚೆನೇ ಹೇಳಿಬಿಟ್ಟ. ಇದಕ್ಕೆ ಛಂದಸ್ ಯಾವುದು, ಇದಕ್ಕೆ ರೀತಿ ಯಾವುದು, ಇದಕ್ಕೆ ಅಲಂಕಾರ ಯಾವುದು, ಇದರೊಳಗೆ ಯಾವ ನೀತಿ ಇದೆ, ಇದು ಯಾವ ಕಾವ್ಯ ಪದ್ಧತಿ ಅಂತಂದರೆ ಇರಿವಾರು ಚಾಕು ಚೂರಿ ತಗೊಂಡು ತಿವಿತಾರೆ, ಉಟ್ಟಪಟ್ಟೇನೆ ಬಿಚ್ಚಿಬಿಡ್ತಾರೆ, ನಮ್ಮನ್ನು ಪೊಯ್ವರ್ ಕೊಂದು ಬಿಡ್ತಾರೆ, ಈ ರೀತಿಯಾದದ್ದು ಅಂತ. ಹಾಗೆ ಕವಿಯ ಕೃತಿ ಏನಿದೆ ಅಂದರೆ ಟೆಕ್ಸ್ಟ್ ಸೆಂಟ್ರಿಕ್ ಕ್ರಿಟಿಸಿಸಮ್ ಅಂತ ಹೇಳ್ತಾರೆ. ಪಾಠ್ಯ ಕೇಂದ್ರಿತವಾದ ಸಾಹಿತ್ಯ ಮೀಮಾಂಸೆ, ಸಾಹಿತ್ಯ ವಿಮರ್ಶೆ ಅದು ಎಂದೋ
ಟಿ.ಎನ್. ಡಿ ಎಲ್ ನರಸಿಂಹಾಚಾರ್ಯರು, ಕುವೆಂಪು ಅವರು, ಈ ಥರದವರೆಲ್ಲ ಇದ್ದಾಗಿನ ಕಾಲದಲ್ಲಿ ಇದ್ದದ್ದು. ಒಂದು ಸ್ವಲ್ಪ ಮಟ್ಟಿಗೆ ನಮ್ಮ ವೆಂಕಟಾಚಲ ಶಾಸ್ತ್ರಿಯವರು, ತಾರಾನಾಥ್ ಅವರು, ಪಾದೇಕಲ್ ವಿಷ್ಣು ಭಟ್ರು, ಈ ರೀತಿಯಾದ ಕೆಲವರು ಗ್ರಂಥನಿಷ್ಠವಾಗಿ ವಿಮರ್ಶೆ ಮಾಡ್ತಾ ಇದ್ರು. ಈಗ ಗ್ರಂಥ ಹೊರಟೇ ಬಿಡ್ತು, ಆಗ್ರಹನಿಷ್ಠವಾಗಿ ವಿಮರ್ಶೆ ಮಾಡ್ತಾ ಇದ್ದಾರೆ, ಪೂರ್ವಗ್ರಹನಿಷ್ಠವಾಗಿ ಮಾಡ್ತಾ ಇದ್ದಾರೆ. ಅದು ಆ ಕವಿಗಳಿಗೆ ನ್ಯಾಯ ಕೊಡುವಂಥದ್ದಲ್ಲವೇ ಅಲ್ಲ. ಇತ್ತೀಚೆಗಷ್ಟೇ ನನ್ನ ವಿದ್ವಾನ್ಮಿತ್ರರಾದಂಥ ಡಾಕ್ಟರ್ ಅಜಕಳ ಗಿರೀಶ್ ಭಟ್ರನವರು ಪಂಪನ ಕಂಪನ ಅಂತ ಒಂದು ಒಳ್ಳೆಯ ಪುಸ್ತಕ ಬರೆದಿದ್ದಾರೆ. ತಾವೆಲ್ಲ ಅವಶ್ಯವಾಗಿ ಓದಬೇಕಾದದ್ದು ಪುಸ್ತಕ. ಅದರೊಳಗೆ ಕೊನೆಗೆ ಹೇಳ್ತಾರೆ ಪಂಪಾದಿಗಳನ್ನು ಹೇಗೆ ಓದಬೇಕು ಅಂತ. ಹೇಗೆ ಓದಬೇಕು ಅಂತಂದರೆ ನಾವುಗಳು ಗಮಕದಲ್ಲಿ ವ್ಯಾಖ್ಯಾನದಲ್ಲಿ ಮಾಡಿಕೊಂಡು ಬಂದಿರುವುದೇ ಅಂತ ಗೊತ್ತಾಗುತ್ತದೆ. ಯಾಕೆಂದರೆ ಪದ್ಯ ಏನು ಹೇಳುತ್ತದೆ, ಪ್ರತಿ ಪದವನ್ನು ಅರ್ಥ ಮಾಡಿಕೊಳ್ಳಬೇಕು. ಅದರೊಳಗಿರುವ ಸ್ವಾರಸ್ಯ ಏನು, ಅದರ ಉಕ್ತ ವೈಚಿತ್ರ್ಯ ಏನು, ಅದರೊಳಗಿರುವ ಅರ್ಥ ಗಾಂಭೀರ್ಯ ಎಂಥದ್ದು. ಈ ಪದ ಬಿಟ್ಟು ಬೇರೆ ಪದ ಬಳಸಿದ್ದಿದ್ದರೆ ಅದರೊಳಗೆ ಏನಾದರೂ ಸ್ವಾರಸ್ಯ ಕುಗ್ಗುತ್ತಾ ಇತ್ತಾ, ಹೆಚ್ಚುತ್ತಾ ಇತ್ತಾ, ಈ ರೀತಿಯಾದದ್ದನ್ನು ವಿಮರ್ಶೆ ಮಾಡುವಂಥದ್ದು ಇದು ಗ್ರಂಥ ಕೇಂದ್ರಿತವಾದ ವಿಮರ್ಶೆ. ಹಾಗಲ್ಲದೆ ಇನ್ನೇನೇನೋ ಮಾಡೋದಿದ್ರೆ ಈ ಕವಿ ಹಾಕಬೇಕು, ಈ ಗ್ರಂಥ ಯಾತಕ್ಕೆ ಬೇಕು, ಅದು ಯಾವುದೂ ಬೇಕಿಲ್ಲ. ಅದನ್ನು ನಮ್ಮ ಗಮಕಿಗಳು ಮಾಡ್ತಾ ಇದ್ದಾರೆ, ವ್ಯಾಖ್ಯಾನಕಾರರು ಮಾಡ್ತಾ ಇದ್ದಾರೆ. ಅದಕ್ಕೆ ನೆಲೆಯಾಗಿದೆ ಗಮಕ ಕಲಾ ಪರಿಷತ್ತು ಅನ್ನೋದು ನನಗೆ ತುಂಬ ಸಂತೋಷ ಕೊಡುವಂಥದ್ದು. ಆ ಕಾರಣದಿಂದ ಹಿಂದೊಮ್ಮೆ ದೊಡ್ಡ ಲೇಖಕರಾಗಿ ಸನಾತನ ಧರ್ಮದ ಮತ್ತು ಈ ಪ್ರಾಚೀನ ಕಾವ್ಯ ಪರಂಪರೆಯ ಬಗ್ಗೆ, ಛಂದಸ್ಸಿನ ಬಗ್ಗೆ ವಿಶೇಷವಾದ ಪ್ರೀತಿಯನ್ನು ಹೊಂದಿದಂಥ ಶೈವಕ್ಯರಾದಂಥ ಸ್ವಾಮಿಗಳು ಕುಮಾರ ಜುಗಣ ಸ್ವಾಮಿಗಳು ಅಂತ ಇದ್ದರು. ಅವರು ಪೂರ್ವಾಶ್ರಮದಲ್ಲಿ ಪಿ ಬಸವಣ್ಣನವರು ಅಂತ ಒಳ್ಳೆ ಷಟ್ಪದಿ ಕಾವ್ಯವನ್ನು ರಚನೆ ಮಾಡ್ತಾ ಇದ್ರು. ಅನೇಕ ಷಟ್ಪದಿಗಳನ್ನು ಅವರು ಸೃಷ್ಟಿ ಮಾಡಿದ್ರು, ಬಗೆ ಬಗೆಯ ಛಂದಸ್ಸುಗಳನ್ನು ನಿರ್ಮಾಣ ಮಾಡಿದ್ರು. ವೃತ್ತ ವಿಲಾಸ ವೈಭವ ಮೊದಲಾದ ಗ್ರಂಥಗಳು ಬರೆದರು. ಪಾರ್ವತಿ ಪ್ರಣಯ ಕಲಹ ಇರಬಹುದು, ಕನ್ನಡ ಮೇಘ ಸಂದೇಶ ಇರಬಹುದು, ಹೀಗೆ ಅನೇಕ ಕೃತಿಗಳನ್ನು ಕೂಡ ರಚನೆ ಮಾಡಿದ್ರು. ಅವರು ಒಮ್ಮೆ ನನ್ನ ಹತ್ರಕ್ಕೆ ಬಂದು ಕನ್ನಡ ವಿಶ್ವವಿದ್ಯಾಲಯವೂ ಸೇರಿದಂತೆ ಅನೇಕ ವಿಶ್ವವಿದ್ಯಾಲಯಗಳಲ್ಲಿ ಹಳಗನ್ನಡದ ಮತ್ತು ನಡುಗನ್ನಡದ ಭಾಗಗಳನ್ನೆಲ್ಲ ತೆಗಿತಾ ಇದ್ದಾರೆ, ವ್ಯಾಕರಣ ತೆಗೆದು ಬಿಡ್ತಾ ಇದ್ದಾರೆ, ಛಂದಸ್ ತೆಗೆದು ಬಿಡ್ತಾ ಇದ್ದಾರೆ. ಗಣೇಶ್ ಅವರೇ ಏನು ಮಾಡೋದು ಅಂತಂದ್ರೆ, ಏನೂ ಚಿಂತೆ ಮಾಡಬೇಕಾಗಿಲ್ಲ, ನಾವಿಲ್ಲಿ ಬೆಳೆಸ್ಕೊಳ್ಳೋಣ, ನಾವು ಉಳಿಸ್ಕೊಳ್ಳೋಣ. ಆ ವಿಶ್ವವಿದ್ಯಾಲಯಗಳು ಮಾಡಲಿಲ್ಲ ಅಂದರೆ ಅದಕ್ಕೆ ಏನು ಮಾಡೋಣ. ಇವತ್ತಿಗೂ ಅವಧಾನವನ್ನು, ನನ್ನ ಅವಧಾನ ಅಂತಲ್ಲ, ಅವಧಾನವನ್ನು ನಮ್ಮ ವಿಶ್ವವಿದ್ಯಾಲಯಗಳ ಕನ್ನಡ ಡಿಪಾರ್ಟ್ಮೆಂಟ್ಗಳಿಗೆ ಯಾವುದೂ ಆಯೋಜನೆ ಮಾಡಿಲ್ಲ. ಇವತ್ತಿಗೂ ಕನ್ನಡ ಸಾಹಿತ್ಯ ಪರಿಷತ್ತಿಂದ ಒಂದು ಅವಧಾನದ ಕಾರ್ಯಕ್ರಮ ಆಗಿರೋದು ನನಗೆ ಗೊತ್ತಿಲ್ಲ. ಪರಿಷತ್ತಿಗೆ ಪುರಸ್ಕರಿಸೆ ಪುರಸೊತ್ತಿಲ್ಲ, ಅಕಾಡೆಮಿಗೆ ನೋಡಲು ಸಮಯ ಕಡಿಮೆ, ವಿಶ್ವವಿದ್ಯಾಲಯಕ್ಕೆ ವಿಶ್ವಾಸವಿಲ್ಲ, ಕಾಲೇಜುಗಳಿಗೆ ಕಾಳಜಿಯೂ ಇಲ್ಲ ಅಂತ ಯಾವುದೋ ಕಾಲದಲ್ಲೇನೆ 40 ವರ್ಷಕ್ಕೆ ಮುಂಚೆ ನಾನು ಅವಧಾನದಲ್ಲಿ ಪದ್ಯ ಹೇಳಿದ್ದೆ. ಹೀಗಿದೆ, ತೊಂದರೆ ಇಲ್ಲ, ಅವುಗಳೇ ಆಗಬೇಕು ಅಂತ ಏನು. ಸಂಸ್ಕೃತದಲ್ಲಿ ಒಂದು ಸುಭಾಷಿತ ಇದೆ, ಒಂದು ನವಿಲು ಕುಣಿದು ಕುಣಿದು ಕುಪ್ಪಳಿಸಿ ಮದೋನ್ಮತ್ತವಾಗಿ ಗರಿಗಳನ್ನು ಕಳಚಿಬಿಡ್ತು. ಆಗ ಗರಿ, ನನ್ನಿಂದ ನಿನಗೆ ಅಂದ ಅಲಂಕಾರ, ಯಾಕೆ ನನ್ನನ್ನು ಬಿಸುಟೆ ಅಂತ ನವಿಲು ಕುತ್ತಿಗೆ ತಿರುಗಿಸ್ಕೊಂಡು ಹೋದಾಗ, ನೀನು ನನ್ನನ್ನು ಬಿಸಾಕಿದ್ರೆ ನನಗೇನು ಕಷ್ಟವಿಲ್ಲ, ಕೃಷ್ಣ ಬಂದು ನನ್ನನ್ನು ತಲೆಗಿಟ್ಟುಕೊಳ್ತಾನೆ ಅಂತ ಹೇಳ್ತಂತೆ. ಹಾಗೆ ಜನರಿದ್ದಾರೆ, ರಾಘವಾಂಕ ಹೇಳಿದ್ನಲ್ಲ, ಜನರೋದಿದರೆ ಸಾಕು, ಜನರು ಬದುಕಬೇಕು ಅಂತ ಬರಿತಾ ಇರುವಂಥದ್ದಷ್ಟೇ ಕಾವ್ಯ ಅಂತ. ಹಾಗೆ ಹೊರಗಿನಿಂದ ನಾವು ಉಳಿಸ್ಕೊಳ್ಳೋಣ, ಯಾವತ್ತೂ ಅದನ್ನು ನಾವು ಇಟ್ಕೊಳ್ಬೇಕು. ನನಗೆ ಎಂ ಕೆ ಇಂದಿರಾ ಅವರ ಪಣಿಯಮ್ಮ ಕಾದಂಬರಿಯ ಒಂದು ಮಾತು ಸದಾ ಆದರ್ಶಭೂತವಾಗಿ ನಿಲ್ಲುತ್ತದೆ. ಪಣಿಯಮ್ಮನಿಗೆ ಪಾಪ ಬಾಲ್ಯದಲ್ಲಿಯೇ ಅವಳಿಗೆ ವೈಧವ್ಯ ಬಂದು ವಿಕಾರ ಮಾಡಿಬಿಡ್ತಾರೆ. ಆಮೇಲೆ ಅವಳು ಪಾಪ ತನ್ನ ಸಂಕಟ ಬೇರೆಯವ್ರಿಗೆ ಬೇಡ ಅಂತಿದ್ದಾಗ ಒಬ್ಬ ಹೆಣ್ಣು ಮಗಳಿಗೆ ಇದೇ ರೀತಿ ವೈಧವ್ಯ ಬಂದಾಗ, ಮಡಿ ಮಾಡ್ಕೊಂಡ್ಬಿಡೆ ಸಾವಿತ್ರಿ, ಮಡಿ ಮಾಡ್ಕೊಂಡ್ಬಿಡೆ, ಹಾಗೆ ಮಾಡ್ಕೊಂಡ್ಬಿಟ್ರೆ ನಿನ್ನ ಕೈಯಾಗಿ ನೀರು ಬ್ರಾಹ್ಮಣರು ಕುಡಿತಾರೆ ಅಂತ. ನಾನು ಮಡಿ ಮಾಡ್ಕೊಳ್ಳೋದಿಲ್ಲ, ಬ್ರಾಹ್ಮಣಿಗೆ ಬಯಾರಿಕೆ ಆಗೋದು, ಹೊಲೆಯರ್ಗೆ ಹಾಕ್ತೀನಿ ನೀರು ಅಂತಾಳೆ. ನಿಜ ಅಲ್ಲವೇ? ಅಕಾಡೆಮಿಗಳು, ವಿಶ್ವವಿದ್ಯಾಲಯಗಳು, ಪರಿಷತ್ತುಗಳು ಇವುಗಳು ಇದರ ಕಡೆ ಗಮನ ಹರಿಸಲಿಲ್ಲ ಅಂತ ನಾವು ಸಂಕಟ ಪಡೋದಕ್ಕೆ ಬದಲಾಗಿ ನಾವು ನಮ್ಮೊಳಗೆ ಉಳಿಸ್ಕೊಳ್ಳೋಣ. ನಮಗೆ ಬೇಕಾದದ್ದನ್ನು ನಮ್ಮೊಳಗೆ ಉಳಿಸ್ಕೊಂಡ್ರೆ ಜಗತ್ತಲ್ಲಿ ಉಳಿಯುತ್ತೆ. ಅದು ಬಿಟ್ಟು ಅಲ್ಲಿಗೊಂದು ಅರ್ಜಿ, ಇಲ್ಲಿಗೊಂದು ಅಪೀಲು, ಇಲ್ಲಿಗೊಂದು ಅಹವಾಲು, ಅಲ್ಲಿಗೊಂದು ಭಿನ್ನವತ್ತಳೆ, ಇಲ್ಲಿಗೊಂದು ಭಿನ್ನವತ್ತಳೆ, ಯಾತಕ್ಕೆ ಬೇಕು? ಅದು ಸುಮ್ಮನೆ ಯಾವ ರೀತಿಯಿಂದಲೂ ಪ್ರಯೋಜನ ಇಲ್ಲ. ನನಗೆ ಬೇಕಾದದ್ದು ನನ್ನೊಳಗಿರಬೇಕು ಅಂತ ನಾವು ಮಾಡಿಕೊಂಡ್ರೆ ಆಗುತ್ತದೆ. ಇದು ಬಹಳ ಮುಖ್ಯ. MES ಕಾಲೇಜಿನಲ್ಲಿ ನಾನು ವಿದ್ಯಾರ್ಥಿಯಾಗಿದ್ದಾಗ ಅಲ್ಲಿ ಒಂದು ಸಂಸ್ಕೃತ ರೂಪಕದ ಪ್ರದರ್ಶನವಾಯಿತು, ಭಗವದ್ ಅಜ್ಜುಕೀಯಂ ಅಂತ. ಅಲ್ಲಿ 4 ಜನ ಹುಡುಗಿಯರು ನೃತ್ಯ ಪದ್ಧತಿಯಲ್ಲಿ ಬಂದು ಒಂದು ಗ್ರಂಥವನ್ನು ಹಿಡ್ಕೊಂಡು ವೇದಿಕೆಗೆ ಬರ್ತಾರೆ. ಆ ರೀತಿಯಾಗಿ ನಿರ್ದೇಶಕರ ಕಲ್ಪನೆ ಇತ್ತು. 4 ದಿಕ್ಕಿಗೆ ಹೋಗಿ ಸೂತ್ರಧಾರ ಸೂತ್ರಧಾರ ಅಂತ ಕೂಗ್ತಾರೆ. ಸೂತ್ರಧಾರ ಬರೋಲ್ಲ. ಸೂತ್ರಧಾರ ಇಲ್ಲದೆ ರೂಪಕ ಆರಂಭವೇ ಆಗೋದಿಲ್ಲ. ನಾಂದಿ ಹೇಳಬೇಕಲ್ಲ. ಆಮೇಲೆ ಸೂತ್ರಧಾರ ಬಂದಿಲ್ವಲ್ಲ, ಏನು ಮಾಡೋದು ಅಂದ ತಕ್ಷಣ ಒಬ್ಬ ಹುಡುಗಿ ತಾನೇ ತಾನು ಹೊದ್ದಿರ್ತಕ್ಕಂಥ ಉತ್ತರಿಯನ್ನು ತಲೆಗೆ ಮುಂಡಾಸ ಕಟ್ಕೋತಾಳೆ, ಮತ್ತೊಬ್ಬರ ತಂದು ಹೂವು ಕೊಡ್ತಾಳೆ. ಇವಳೇ ಸೂತ್ರಧಾರಣಿಯಾಗಿ ಆರಂಭ ಮಾಡಿಬಿಡ್ತಾಳೆ ನಾಟಕ ಅಂತ.
ಅಷ್ಟೇ ಅಕ್ಕ ಬಾ, ಅವ್ವ ಬಾ, ಅಜ್ಜ ಬಾ, ಅಣ್ಣ ಬಾ ಅಂತ ಕರೆಯುವುದು ಯಾತಕ್ಕೆ? ನಾವೇ ಮಾಡಿಕೊಳ್ಳೋಣ. ಇದು ಬೇಕಾದ ದೃಷ್ಟಿ ಅಂತ ನನಗನ್ಸುತ್ತೆ. ಅಂದರೆ ನಾವು ಕೊರತೆಗಳ ಬಗೆಗೆ ಸಂಕಟ ಪಟ್ಕೊಂಡ್ರೆ ಅಲೆ ನಿಂತಾಗ ಸಮುದ್ರ ಸ್ನಾನ ಮಾಡ್ತೀನಿ ಅಂತಂದಂಗೆ ಆಗುತ್ತದೆ. ಮೈ ಕೊಳತನ ಆರೋದು ಬಿಟ್ಟು ಬ್ರಹ್ಮಕಲ್ಪ ಪರ್ಯಂತ ಮತ್ತೇನೂ ಆಗೋಲ್ಲ. ನಾವು ನಮ್ಮ ಕೈಲಾದಷ್ಟು ಮಾಡೋಣ. ಅಹಂಕಾರ ಬೇಡ, ಅರೆ ಕರ್ತವ್ಯ ಭ್ರಷ್ಟತೆ ಮಾತ್ರ ಬೇಡ. ಈ ದೃಷ್ಟಿಯಿಂದಲೇ ನಾನು ಇಷ್ಟವರೆಗಿನ ಕೆಲಸವನ್ನು ಮಾಡ್ತಾ ಇದ್ದೇನೆ ಹೊರತು ನಮ್ಮೊಳಗೆ ನಾವು ತುಂಬಿಸಿಕೊಳ್ಳೋಣ ಅನ್ನೋದು ಬಿಟ್ಟು ಬೇರೆ ಇನ್ಯಾವುದೂ ಆಲೋಚನೆ ಅಲ್ಲ. ಅದರಿಂದ ನನಗೆ ಸಿಕ್ಕದ್ದು ತುಂಬ ಸಂತೋಷ. ಹಾಗಾಗಿ ಆ ಸಂತೋಷಕ್ಕೆ ನೀವು ಸತ್ಕಾರ ಮಾಡ್ತಾ ಇದ್ದೀರಾ ಅಂದರೆ ನಾನು ಅದೇ ಭಾವಿಸ್ತೀನಿ. ಸಂತೋಷಪಟ್ಟವರಿಗೆ ಸತ್ಕಾರ ಯಾಕೆ ಮಾಡಬೇಕು? ನಾನು ಹೊಟ್ಟೆ ತುಂಬ ತಿಂದೆ, ಕಣ್ಣು ತುಂಬ ನಿದ್ರೆ ಮಾಡಿದೆ, ಕಿವಿ ತುಂಬ ಸಂಗೀತ ಕೇಳಿದೆ ಅಂದರೆ ಅವ್ರಿಗೆ ಯಾರೂ ಸನ್ಮಾನ ಮಾಡೋಲ್ಲ. ಹಾಡಿದ್ದಕ್ಕೆ, 10 ಜನಕ್ಕೆ ಬಡಿಸಿದ್ದಕ್ಕೆ, ಲೋಕವನ್ನು ಉದ್ಧಾರ ಮಾಡಿದವ್ರಿಗೆ ಮಾಡ್ತಾರೆ. ನಾನು ಕೇವಲ ಆನಂದ ಪಟ್ಟವನು. ಆನಂದಕ್ಕಾಗಿ ಸತ್ಕಾರ ಅಂತಂದರೆ ಅದು ತಮ್ಮೆಲ್ಲರ ಔದಾರ್ಯವನ್ನಷ್ಟೇ ತೋರಿಸುತ್ತದೆ ಅಂತ ನಾನು ಭಾವಿಸ್ತೀನಿ. ಮತ್ತೆ ಪ್ರಾರ್ಥನೆ ಮಾಡುವುದಿಷ್ಟೇ, ಗಮಕ ಕಲೆಯಲ್ಲಿ ನಾವು ಕನ್ನಡ ಸಾಹಿತ್ಯ ಪರಂಪರೆಯನ್ನೇ ಉಳಿಸ್ಕೊಂಡಿದ್ದೀವಿ, ಬೆಳೆಸ್ಕೊಳ್ಳೋದು ಬೇಕಾಗುತ್ತದೆ. ಅದಕ್ಕಾಗಿ ಬೇರೆ ಬೇರೆ ಕಾವ್ಯಗಳನ್ನು ತೆಗೆದುಕೊಳ್ಳಿ. ನನಗೆ ಕುಮಾರವ್ಯಾಸ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಅವನನ್ನು ಎಲ್ಲ ಕವಿಗಳ ಎದುರಿಗೂ ನಾನು ಬಾಜಿ ಕಟ್ಟಿ ಗೆಲ್ಲಿಸಬೇಕು ಅಂತ ನೋಡ್ತಾ ಇರ್ತೀನಿ. ಗೆಲ್ಲಬಲ್ಲಂಥ ಸಾಮರ್ಥ್ಯ ಅವನಿಗಿದೆ ಅಂತ ಅನಿಸುತ್ತದೆ. ಆದರೆ ಆ ಕುಮಾರವ್ಯಾಸನ ಮಹಾಪ್ರಭಾವ ಏನು ಮಾಡಿಬಿಟ್ಟಿದೆ ಅಂದರೆ ಬೇರೆ ಕವಿಗಳನ್ನು ತೆಗೆದುಕೊಳ್ಳದಂತೆ ಮಾಡಿಬಿಟ್ಟಿದೆ. ಅದು ಒಳ್ಳೆಯದಲ್ಲ. ಹಾಗಾಗಿ ಬೇರೆ ಕವಿಗಳನ್ನು ನಾವು ತೆಗೆದುಕೊಳ್ಳಬೇಕು. ಕುಮಾರವ್ಯಾಸ ಇದ್ದೇ ಇದ್ದಾನೆ. ಬರೀ ಷಟ್ಪದಿ ಕವಿಗಳಷ್ಟೇ ಅಲ್ಲದೆ ಸಾಂಗತ್ಯದ ಕವಿಗಳಿದ್ದಾರೆ. ಸಾಂಗತ್ಯವನ್ನು ಹಾಡೋದಕ್ಕೆ ಪದ್ಧತಿ ಇದೆ, ಕೆಲವರಿಗೆ ಅದು ಗೊತ್ತೂ ಇದೆ. ಆದರೆ ಸಾಂಗತ್ಯವನ್ನು 4 ಬಗೆಯ ತಾಳಗಳಲ್ಲಿ ಹಾಡಬಹುದು. ಸಾಮಾನ್ಯವಾಗಿ ಮಿಶ್ರ ಚಾಪುನಲ್ಲಿ ಹಾಡ್ತಾರೆ. ಪರಮ ಪರಂಜ್ಯೋತಿ ಕೋಟಿ ಚಂದ್ರಾದಿತ್ಯ ಕಿರಣ ಸುಜ್ಞಾನ ಪ್ರಕಾಶ. ಪರಮ ಪರಂಜ್ಯೋತಿ ಕೋಟಿ ಚಂದ್ರಾದಿತ್ಯ, ಪರಮ ಪರಂಜ್ಯೋತಿ ಕೋಟಿ ಚಂದ್ರಾದಿತ್ಯ ಕಿರಣ ಸುಜ್ಞಾನ ಪ್ರಕಾಶ. ಪರಮ ಪರಂಜ್ಯೋತಿ ಕೋಟಿ ಚಂದ್ರಾದಿತ್ಯ ಕಿರಣ ಸುಜ್ಞಾನ ಪ್ರಕಾಶ. ಎಲ್ಲ ಗತಿಗಳಲ್ಲೂ ಹಾಡಬಹುದಾಗಿದೆ. ಈ ಥರ ಸಾಂಗತ್ಯ ಕಾವ್ಯಗಳನ್ನು ಹಾಡಬೇಕಾದದ್ದು. ಮತ್ತು ಚಂಪು ಕಾವ್ಯಗಳು ನನಗೆ ವ್ಯಕ್ತಿಗತವಾಗಿ ತುಂಬ ಇಷ್ಟವಾದದ್ದು ಅಂದರೆ ಕಂದವೃತ್ತಗಳು. ಕಂದವೃತ್ತಗಳಿಂತ ಕೆಳಗೆ ಇದೆ ಅಂತಂದರೆ ಒಬ್ಬ ಕುಮಾರವ್ಯಾಸನ ಷಟ್ಪದಿ ಬಿಟ್ಟು ಮಿಕ್ಕವ್ರ ಷಟ್ಪದಿನ ಇಕ್ಕಳದಿಂದ ಹಿಡ್ಕೋತೀನಿ ನಾನು ಅಂತಂತೀನಿ. ಯಾಕೆಂತಂದರೆ ಕಂದವೃತ್ತಗಳಲ್ಲಿ ಕನ್ನಡದ ಹಳಗನ್ನಡದ ಬಿಗಿ ಜೀವಾಳ ಇದೆ, ಅದನ್ನು ನಾವು ಬಿಡಬಾರ್ದು. ಆ ರೀತಿಯಾದ ಕಂದವೃತ್ತಗಳ ಕಾವ್ಯಗಳನ್ನು ತೆಗೆದುಕೊಳ್ಬೇಕು. ಅವುಗಳನ್ನು ಎಷ್ಟು ಸಾಧ್ಯವೋ ಅಷ್ಟು ಪ್ರಸಾರ ಮಾಡಬೇಕು. ಅದಕ್ಕೆ ವಿಶೇಷವಾದ ತಯಾರಿ ಬೇಕು. ಮತ್ತೊಂದು ಪ್ರಾರ್ಥನೆ ಏನೆಂದರೆ, ಕನ್ನಡ ಸಂಸ್ಕೃತ ಬೇರೆ ಬೇರೆ ಭಾಷೆಗಳಲ್ಲವೇ ಅಲ್ಲ, ಅದು ಬೇರೆ ಭಾಷೆ ಎನ್ನುವಂಥ ದೃಷ್ಟಿ ಆಧುನಿಕ ಕಾಲದ್ದು. ಪ್ರಾಚೀನ ಕಾಲದಲ್ಲಿ ಯಾವತ್ತೂ ಇರಲಿಲ್ಲ. ಎಲ್ಲ ಕನ್ನಡ ಪಂಡಿತರು ಕೂಡ ಸಂಸ್ಕೃತವನ್ನು ಪಾಠ ಹೇಳ್ತಾ ಇದ್ರು, ಸಂಸ್ಕೃತ ಪಂಡಿತರೇ ಕನ್ನಡ ಹೇಳ್ತಾ ಇದ್ದಿದ್ದು. ನನಗೆ ಶಾಲೆಯಲ್ಲಿ ನಾನು ಸಂಸ್ಕೃತ ಕಲಿಸಿದವರು ಕನ್ನಡನೂ ಪಾಠ ಮಾಡ್ತಾಯಿದ್ರು, ಹಿಂದಿನೂ ಪಾಠ ಮಾಡ್ತಾಯಿದ್ರು. ನಮ್ಮ ರಾಮಚಂದ್ರ ಶರ್ಮತ್ಯಾಗಲಿ ಅವರು ಒಳ್ಳೆ ವ್ಯಾಖ್ಯಾನಕಾರರು ಆಗಿದ್ರು. ಅವರು ಹೇಳ್ತಾ ಇದ್ರು, ನಾವು ಹಿಂಸಕ ಪಂಡಿತರು ಅಂತ, ಹಿಂದಿ ಸಂಸ್ಕೃತ ಕನ್ನಡ ಪಂಡಿತರು ಅಂತಂತ ಇದ್ರು. ಹಾಗಾಗಿ ಸಂಸ್ಕೃತ ಕಾವ್ಯಗಳನ್ನು, ವಾಲ್ಮೀಕಿ ಮಹರ್ಷಿಗಳ ರಾಮಾಯಣವನ್ನು, ವೇದವ್ಯಾಸ ಮಹರ್ಷಿಗಳ ಮಹಾಭಾರತವನ್ನು, ಹರಿವಂಶ, ಭಾಗವತ ಇತ್ಯಾದಿಗಳನ್ನು, ಕಾಳಿದಾಸಾದಿಗಳನ್ನು ಕೂಡ ತುಂಬ ಸೊಗಸಾಗಿ ವ್ಯಾಖ್ಯಾನ ಮಾಡೋದಕ್ಕೆ ಅವಕಾಶ ಇದೆ, ಗಾನ ಮಾಡೋಕ್ಕಿದೆ. ಹಾಗಾಗಿ ಅದನ್ನೂ ಮಾಡಿಕೊಂಡು ಬಂದರೆ ಕನ್ನಡ ನಾಡಿಗೆ ಮಾತ್ರವಲ್ಲದೆ ಈ ಕಲೆ ಅಖಿಲ ಭಾರತ ವ್ಯಾಪ್ತಿಯನ್ನು ಹೊಂದುತ್ತದೆ. ಈಗಂತೂ ನಮ್ಮ ತರುಣ ಪೀಳಿಗೆಗೆ ಕನ್ನಡ ಬರದೇ ಇದ್ರೂ ಇಂಗ್ಲೀಷ್ ಬರುತ್ತೆ. ಅವ್ರ ಕೈನಲ್ಲಿ ಆ ಕಾವ್ಯಗಳು ಇಂಗ್ಲೀಷ್ ವ್ಯಾಖ್ಯಾನ ಬೇಕಾದ್ರೂ ಮಾಡಿಸ್ಬೋದು. ಹೀಗೆ ಈ ದೃಷ್ಟಿಯಿಂದ ಕಂಡಾಗ ಗಮಕ ಕಲೆಗೆ ಮತ್ತಷ್ಟು ಪ್ರಾಚುರ್ಯ ಬರುತ್ತದೆ. ನಾನು ಬಲ್ಲಂತೆ ಇಷ್ಟು ಸುಸಂಘಟಿತವಾಗಿ ಕಾವ್ಯ ವಾಚನದ ಕಲೆ ಇಡೀ ದಕ್ಷಿಣ ಭಾರತದಲ್ಲಿ ನಮ್ಮಲ್ಲಿಯೇ ಇರುವಂಥದ್ದು. ಆಂಧ್ರದಲ್ಲಿ ಪದ್ಯಗಾನ ಕಲೆ ಇದೆ, ಚೆನ್ನಾಗಿ ಪದ್ಯಗಾನ ಮಾಡ್ತಾರೆ. ಆದರೆ ಅದೊಂದು ವ್ಯವಸ್ಥಿತವಾಗಿ ಒಂದು ಪರಂಪರೆಯಾಗಿ ಬಂದಿಲ್ಲ. ಉಪನ್ಯಾಸಕಾರರು, ಪ್ರವಚನಕಾರರೇ ಗಾನ ಮಾಡ್ತಾರೆ, ಒಳ್ಳೆ ವಿದ್ವಾಂಸರಾಗಿರ್ತಾರೆ. ಆದರೆ ಅವರಿಗೆ ಗಮಕ ಕಲೆಯಲ್ಲಿ ಎಷ್ಟು ರಾಗಗಳನ್ನು ಬಳಸೋದುಂಟು, ಆ ರೀತಿಯಾದ ರಾಗ ವೈಭವ ಎಲ್ಲ ಇಲ್ಲ. ಈಗ ನಮ್ಮ ಹೊಸಳ್ಳಿ ಕೇಶವಮೂರ್ತಿಗಳಾಗಲಿ, ಅದಕ್ಕೂ ಹಿಂದೆ ಶಕುಂತಲಾಬಾಯಿ ಪಾಂಡುರಂಗರಾಯರಾಗಲಿ, ಇವತ್ತೇ ನಮ್ಮ ನಿರ್ಮಲಾ ಅವ್ರ ಬಾಯಿನಲ್ಲಿ ಕೇಳಿದ್ವಲ್ಲ, ಒಂದು ಪದ್ಯಕ್ಕೆ ಒಂದು ರಾಗ ಬಳಸಿದ್ಮೇಲೆ ಮತ್ತೆ ಆ ರಾಗವನ್ನು ಇನ್ನೊಂದು ಪದ್ಯಕ್ಕೆ ಬಳಸಿದೆ. ಹಾಗೆ ಪದವಿಟ್ಟು ಅಳುಪದೊಂದು ದಗ್ಗಳಿಕೆ, ತೊಟ್ಟ ಬಾಣ ತೊಡೋಲ್ಲ ಅನ್ನೋ ತರಹ ಎಲ್ಲ ಗಾನ ಮಾಡೋದಿದ್ದಾರೆ. ಆ ವೈವಿಧ್ಯ ಆಂಧ್ರ ಪ್ರದೇಶದಲ್ಲಿ ಇಲ್ಲ. ತಮಿಳಿನಲ್ಲಿ ಕೂಡ ಗಾನ ಮಾಡುವಂಥ ಪದ್ಧತಿ ಇದೆಯಾದರೂ ಅಲ್ಲಿ ಆಭಿಜಾತ್ಯ ತುಂಬ ಹಿಂದೆನೇ ಹೊರಟು ಹೋಗ್ಬಿಡ್ತು.
ಕೇರಳದಲ್ಲಿ ಕೂಡ ಆ ರೀತಿಯಾಗಿದೆ. ಅಲ್ಲಿ ಅಕ್ಷರ ಶ್ಲೋಕಂ ಅಂತ ಅಂತ್ಯಾಕ್ಷರಿಗಳನ್ನೆಲ್ಲ ಸಾವಿರಗಟ್ಟಲೆ ಜನ ಬಂದು ನೋಡ್ತಾರೆ, ಶ್ಲೋಕಗಳನ್ನೆಲ್ಲ ಬಾಯ್ಪಾಠ ಮಾಡ್ತಾರೆ. ಮಲಯಾಳಮಲ್ಲಿ ತುಂಬ ಸಂಸ್ಕೃತ ಸಮೃದ್ಧವಾಗಿದೆಯಾದರೂ ಹೀಗೆ ಒಂದು ಪೂರ್ಣ ಪ್ರಮಾಣದ ಗಾನಕಲೆ ಕಾವ್ಯದ್ದು ಬೆಳೆದಿಲ್ಲ. ಹೀಗೆ ಕಂಡಾಗ ದಾಕ್ಷಿಣಾತ್ಯ ಭಾಷೆಗಳಲ್ಲಿ ಕನ್ನಡಕ್ಕೆ ಈ ಸೌಲಭ್ಯ ಇದೆ. ಉತ್ತರ ಭಾರತದಲ್ಲಂತೂ ಪಾಪ ಅವರು ತುಂಬ ಒಂದು ಭಜನೆಯ ಶೈಲಿಯಲ್ಲಿ ಗಾನ ಮಾಡ್ತಾರೆ ಹೊರತು ಈ ರೀತಿ ವಿತಾಳವಾಗಿ ಕಾವ್ಯದ ಒಂದೊಂದು ಪದವೂ ನಮಗೆ ಸ್ಪಷ್ಟವಾಗಿ ಕಿವಿಗೆ ಬರುವಂತೆ, ತಾಳದ ಹುಯಿಲಿನಲ್ಲಿ ಅರ್ಥ ಗಮನಕ್ಕೆ ಬಾರದೆ ಹೋಗದೇ ಇರುವಂತೆ ಸ್ಪಷ್ಟ ಮಾಡುವಂಥದ್ದು ಗಮಕ ಕಲೆಯಲ್ಲಿ ಉಂಟು. ಹಾಗಾಗಿ ಆ ದಿಕ್ಕಿನಲ್ಲಿ ಕೂಡ ಪ್ರಯತ್ನ ಪಟ್ಟರೆ ಹೆಚ್ಚಿನ ಫಲ ಉಂಟು ಅಂತ ಭಾವಿಸಿ ನನ್ನ ಮಾತುಗಳಿಂದ ವಿರಮಿಸ್ತೀನಿ. ಧನ್ಯವಾದ, ನಮಸ್ಕಾರ. ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ನಮ್ಮ ಕರೆಯ ಮೇರೆಗೆ ಇಲ್ಲಿಗೆ ಆಗಮಿಸಿರುವಂತಹ ಪದ್ಮಭೂಷಣ ಡಾಕ್ಟರ್ ಶತಾವಧಾನಿ ಗಣೇಶ್ ಅವರಿಗೆ ನಮ್ಮಿಂದ ಒಂದು ಸಣ್ಣ ಸನ್ಮಾನ ಅಂತ ನಾವು ಅವರನ್ನು ಆಹ್ವಾನಿಸಿದ್ದೇವೆ. ಅವರು ಇದನ್ನು ಬಹಳ ದೊಡ್ಡದು ಅಂಥೇಳಿ ಭಾವಿಸಿ ನಮ್ಮಂತಹ ಒಂದು ಸಣ್ಣ ಸಂಸ್ಥೆಗೆ ಬಂದಿದ್ದಾರೆ. ಅವರು ಬರೋದಕ್ಕೆ ಮುಖ್ಯವಾದ ಕಾರಣ ಅಂದರೆ ಗಮಕದ ಮೇಲೆ ಅವರಿಗಿರುವಂತಹ ಬಹಳ ಆಳವಾದಂತಹ ವಿಶ್ವಾಸ ಮತ್ತು ಪ್ರೀತಿ. ನಾನು ಅನ್ಕೋತೀನಿ ಬಹುಶಃ ಈ ಪದ್ಮಭೂಷಣ ಪ್ರಶಸ್ತಿಯನ್ನು ಅವರಿಗೆ ಕೊಡುವಾಗ ಅವರು ನಮ್ಮ ನಾಡಿನಾದ್ಯಂತ ಮಾಡಿರುವಂತಹ 100 ಗಮಕ ಕಾರ್ಯಕ್ರಮಗಳು, ವ್ಯಾಖ್ಯಾನಗಳು ಸಹ ಅದರಲ್ಲಿ ಸೇರಿವೆ ಅಂಥೇಳಿ ಆ ಪದ್ಮಭೂಷಣದಲ್ಲಿ ನಾನು ಖಂಡಿತವಾಗಲೂ ಭಾವಿಸ್ತೇನೆ. ಹೌದು, ಎಲ್ಲ ಕಲೆಗಳು ಅಂತ ಸೇರಿದ ಮೇಲೆ ಗಮಕ ಖಂಡಿತವಾಗಲೂ ಅದರಲ್ಲಿ ಇದ್ದೇ ಇರುತ್ತೆ. ಮತ್ತು ಅವರು ಗಮಕದಲ್ಲಿ ತುಂಬ ಆಸಕ್ತಿಯನ್ನು ಸಹ ವಹಿಸಿದ್ದಾರೆ. ಅನೇಕ ಕ್ಯಾಸೆಟ್ಗಳು, ಸಿಡಿಗಳೆಲ್ಲ ಅವರ ಹೆಸರಿನಲ್ಲಿ ಬಿಡುಗಡೆ ಆಗಿರುವುದನ್ನು ನಾವು ನೋಡಿದ್ದೇವೆ. ಹಾಗಾಗಿ ಮತ್ತೊಂದು ವಿಶೇಷವನ್ನು ನಾನು ನಿಮಗೆ ಹೇಳಬೇಕು ಅಂತಂದರೆ, ಒಂದು ಗಮಕ ಕಲೆಗೆ ಸಾಮಾನ್ಯವಾಗಿ ಜನ ಸೇರುವುದು ಕಡಿಮೆ ಅಂಥೇಳಿ ನಮ್ಮ ಸಾಮಾನ್ಯವಾದಂಥ ಒಂದು ಅಭಿಪ್ರಾಯ. ಅದು ನಿಜವಿದ್ದರೂ ಸಹ ನಾವು ಅದರ ಬಗ್ಗೆ ಚಿಂತನೆ ಮಾಡಬೇಕಾಗಿಲ್ಲ. ಆದರೆ ನೀವು ಸುಮ್ಮನೆ ಗಣೇಶ್ ಅವರನ್ನು ಅಲ್ಲಿ ಕೂರಿಸ್ಬಿಟ್ಟು ನೀವು ಒಂದು ವ್ಯಾಖ್ಯಾನ ಮಾಡಿ ಸರ್, ಒಂದು 2 ಪದ್ಯಕ್ಕೆ ಮಿಕ್ಕಿದ್ದು ನಾವು ಮಾಡ್ತೀವಿ ಅಂದ್ಬಿಟ್ರೆ ಹಾಲು ಭರ್ತಿಯಾಗಿ ಹೋಗಿಬಿಟ್ಟಿರುತ್ತೆ ಅಂಥೇಳಿ. ಅದು ಗಣೇಶ್ ಅವರು ನಮ್ಮ ಜನಗಳಿಂದ ಸಂಪಾದನೆ ಮಾಡಿರುವಂಥ ಒಂದು ಗೌರವ, ಅವರು ಸಂಪಾದನೆ ಮಾಡಿರುವಂಥ ಒಂದು ಜನಪ್ರಿಯತೆ ಅದು ಸುಮ್ಮನೆ ಇದ್ದಕ್ಕಿದ್ದಾಗೆ ಇವತ್ತು ಅವರು ಸ್ಟೇಜ್ ಮೇಲೆ ಬಂದು ನಾಳೆ ಹಾರ ಹಾಕಿಸ್ಕೊಡುವಂತಹ ಇದೆಲ್ಲ ಅದು ಸಾಧ್ಯವಿಲ್ಲ ಹಾಗೆ ಮಾಡೋದಕ್ಕೆ. ಎಷ್ಟೋ ವರ್ಷಗಳ ಸಾಧನೆ ಅದರ ಹಿಂದೆ ಇರುತ್ತೆ. ನಾವು ಅದನ್ನು ಸಹ ಗುರುತಿಸ್ಬೇಕಾಗತ್ತೆ. ಗಣೇಶ್ ಅವರಿಗೇನೋ ಎಲ್ಲಿ ಕೂತಿರಲ್ಲ ಸುಮ್ಮನೆ ಬಂದ್ಬಿಡುತ್ತೆ ಅಂತ ಅಲ್ಲ, ಹಾಗೆ ಬರಬೇಕಾದ್ರೆ ಅದ್ರ ಹಿಂದೆ ಅವರ ಅಧ್ಯಯನ ಎಷ್ಟಿದೆ ಅದನ್ನು ನಾವು ಗಮನಿಸಬೇಕು. ಅದು ಬಹಳ ದೊಡ್ಡ ಸಾಧನೆ ಗಣೇಶ್ ಅವರದ್ದು ಅಂಥೇಳಿ. ಸನ್ಮಾನ್ಯ ಗಣೇಶ್ ಅವರು ಕೇವಲ ಪದ್ಮಭೂಷಣ ಅಲ್ಲ. ಯಾಕೆ ಅಂತಂದರೆ ನಮ್ಮಲ್ಲಿ ಅನೇಕ ಪದ್ಮಭೂಷಣರು ಇದ್ದಾರೆ, ಅನೇಕರಿದ್ದಾರೆ. ನಾನಾದರೂ ಅನ್ಕೋತೀನಿ ಗಣೇಶ್ ಅವರು ಭೂಷಣ ಅಂಥೇಳಿ. ಪದ್ಮಭೂಷಣರು ಯಾರ್ಯಾರಿದ್ದಾರೆ ಅವರಿಗೆಲ್ಲ ಭೂಷಣರಾದಂಥವರು ಗಣೇಶ್ ಅವರು ಅಂಥೇಳಿ. ಇನ್ನೊಂದು ಭೂಷಣವನ್ನು ಅದ ಹೆಸರಿಗೆ ಸೇರಿಸಬೇಕು. ಅದು ಸಹ ನಮಗೆ ಅಷ್ಟೊಂದು ತೃಪ್ತಿಯನ್ನು ಕೊಡುವುದಿಲ್ಲ. ಮುಂದಕ್ಕೆ ಅವರಿಗೆ ಪದ್ಮವಿಭೂಷಣ ಸಿಕ್ಕಲಿ ಅಂಥೇಳಿ ನಮ್ಮ ಆಶಯ. ಆ ಪದ್ಮವಿಭೂಷಣವೂ ಆದ ನಂತರ ಪದ್ಮವಿಭೂಷಣ ಒಂದ್ಸರಿ ಅವರಿಗೆ ಸಿಕ್ಕಿದರೆ ಅವರು ಬಹಳ ಸಹಜವಾಗಿ ಭಾರತ ರತ್ನ ಆಗ್ತಾರೆ. ಅಂತಹ ಒಂದು ಅವಕಾಶವನ್ನು ಭಾರತ ಸರ್ಕಾರ ಅವರಿಗೆ ದೊರಕಿಸ್ಕೊಡ್ಲಿ ಅಂಥೇಳಿ. ಅವರಿಗೆ ನಮ್ಮ ಕರ್ನಾಟಕ ಸರ್ಕಾರ ಮನಸ್ಸು ಮಾಡಿದ್ರೆ ಬಹಳ ಸುಲಭವಾಗಿ ಕರ್ನಾಟಕ ರತ್ನವನ್ನು
ಗಣೇಶ್ ಅವರಿಗೆ ಕೊಡ್ಬೋದು. ಇವತ್ತು ಯಾರು ಗಣೇಶ್ ಅವರಿಗೆ ಕರ್ನಾಟಕ ರತ್ನವನ್ನು ಕೊಟ್ಟರೆ ಆಕ್ಷೇಪಣೆ ಮಾಡೋರು ಯಾರಿದ್ದಾರೆ? ಆಕ್ಷೇಪಣೆ ಮಾಡುವಷ್ಟು ಶಕ್ತಿ ಇರೋರು ಯಾರೂ ಇಲ್ಲ ಇವತ್ತು ಗಣೇಶ್ ಅವರಿಗೆ. ಭಾರತ ರತ್ನ ಪ್ರಶಸ್ತಿಯನ್ನು ಕೊಟ್ಟರೂ ಸಹ ಅದು ಆ ಪ್ರಶಸ್ತಿಗೆ ಗೌರವ ಅಂಥೇಳಿ ನಾನು ಖಂಡಿತವಾಗಲೂ ಭಾವಿಸ್ತೇನೆ. ಗಣೇಶ್ ಅವರಿಗೆ ಎಷ್ಟೆಷ್ಟು ಪ್ರಶಸ್ತಿಗಳು ಬಂದರೂ ಅದೆಲ್ಲ ನಮಗೆಲ್ಲರೂ ಸೇರಿ ಬಂದ ಹಾಗೆ ನಮಗೆ ಅನ್ಸುತ್ತೆ. ಯಾವಾಗಲೂ ಬೇರೆಯವರಿಗೆ ಪ್ರಶಸ್ತಿಗಳು ಬಂದಾಗ ಅಲ್ಲಿ ಇಲ್ಲಿ ಸಣ್ಣ ಸಣ್ಣ ಕೊಂಕು ನುಡಿಗಳು ಬರುವುದು ಸಹಜ. ಯಾಕೆಂದ್ರೆ ಇವರಿಗಿಂತ ಅವರು ಚೆನ್ನಾಗಿ ಮಾಡ್ತಿರ್ಲಿಲ್ವಾ, ಹಾಡ್ತಿರ್ಲಿಲ್ವಾ, ಇವರಿಗಿಂತ ಅವರು ಚೆನ್ನಾಗಿ ವ್ಯಾಖ್ಯಾನ ಮಾಡ್ತಿರ್ಲಿಲ್ವಾ, ಇವರಿಗಿಂತ ಅವರು ಹೆಚ್ಚು ಕಾವ್ಯಗಳನ್ನು ಬರೆದಿಲ್ವಾ, ಈ ಥರದ್ದೆಲ್ಲ ಪ್ರಶ್ನೆಗಳು ಅಲ್ಲಲ್ಲಿ ಬರುವುದು ಸಹಜ. ಅವರವರಿಗೆ ಅಭಿರುಚಿಗೆ ಹಾಗೆ ಬರುತ್ತೆ. ಆದ್ರೆ ಗಣೇಶ್ ಅವರಿಗೆ ಪ್ರಶಸ್ತಿ ಬಂದಾಗ ಮಾತ್ರ ಒಬ್ಬರಾದರೂ ಆ ಮಾತನ್ನು ಆಡಲಿಲ್ಲ, ಆಡುವ ಸಾಮರ್ಥ್ಯ ಯಾರೂ ಇಲ್ಲ. ಇಷ್ಟು ಮಾತನ್ನು ಮಾತ್ರ ನಾನು ಹೇಳಿ ನಮ್ಮ ಕರೆ ಮೇರೆಗೆ ಇಲ್ಲಿಗೆ ಆಗಮಿಸಿರುವಂತಹ ಡಾಕ್ಟರ್ ಗಣೇಶ್ ಅವರಿಗೆ ನಮ್ಮ ಶತಶತ ನಮನಗಳನ್ನು ಮನಪೂರ್ವಕವಾಗಿ ಗೌರವಪೂರ್ವಕವಾಗಿ ನಾನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಇವತ್ತು ನಮ್ಮ ಜೊತೆಗೆ ಬಾಬು ಕೃಷ್ಣಮೂರ್ತಿ ಅವರಿದ್ದಾರೆ, ತುಂಬಾ ಹಿರಿಯ ಸಾಹಿತಿಗಳು. 74ರಲ್ಲಿ ಅವರು ಪುಸ್ತಕ ಬಿಡುಗಡೆ ಆದಾಗ ನಾನು ಹೋಗಿದ್ದೆ. ಬಹುಶಃ ಟೌನ್ ಹಾಲ್ನಲ್ಲಿ ಬಿಡುಗಡೆ ಆಗಿದ್ದೆ ಅಂತ ಕಾಣಿಸ್ತೇನೆ ಪುಸ್ತಕ. ಅಜೇಯ ಪುಸ್ತಕ ಬಿಡುಗಡೆ ಆದಾಗ ನಾನು ಹೋಗಿದ್ದೆ. ಅದೊಂದು ಬಹಳ ಅದ್ಭುತವಾದಂತಹ ಸನ್ನಿವೇಶ ಅದು. ಅದಕ್ಕೆ ಸ್ವಲ್ಪ ದಿನ ಮೊದಲು ತಾನೇ ಶಿವರಾಮ ಅವರದ್ದು ಆತ್ಮಾಹುತಿ ಪುಸ್ತಕ ಬಿಡುಗಡೆ ಆಗಿತ್ತು. ಆ ಆತ್ಮಾಹುತಿ ಕಾರ್ಯಕ್ರಮ ನಾನು ಇವ್ರ ಕಾರ್ಯಕ್ರಮಕ್ಕೆ ಅವರು ಬಂದಿದ್ದು ಅಂತ ಹೇಳಿ ನಾನು ಅನ್ಕೊಂಡೆ. ಯಾರು ಅವರ ಸಾವರ್ಕರ್ ಅವರ ರಿಲೇಟಿವ್ಸ್ ಅಂತ ಹೇಳಿ. ಆಮೇಲೆ ಇವರು ನನಗೆ ತಿಂದಿದ್ರು ಅದನ್ನ. ಅವರು ನನ್ನ ಕಾರ್ಯಕ್ರಮಕ್ಕೆ ಬಂದಿದ್ದಲ್ಲ, ಸಾವರ್ಕರ್ ಅವರ ರಿಲೇಟಿವ್ಸೇ ಅಲ್ಲಿಂದ ಬಂದಿದ್ರು ಅವರು ಶಿವರಾಮ್ ಅವರ ಕಾರ್ಯಕ್ರಮಕ್ಕೆ ಅಂತ ಹೇಳಿ. ನಾನು ಆ ಕಾರ್ಯಕ್ರಮದಲ್ಲೂ ಭಾಗವಹಿಸಿದ್ದೆ. ಅವತ್ತಿನಿಂದಲೂ ನನಗೆ ಒಂದು ರೀತಿಯ ಆತ್ಮೀಯತೆ, ದೊಡ್ಡ ಅಣ್ಣನ ತರ, ನಮ್ಮ ತಂದೆಯ ತರ ಭಾವನೆ ಅವ್ರ ಮೇಲೆ ಇದೆ. ಬಲವಂತವಾಗಿ ನನ್ನ ಹತ್ರ ಒಂದು 2-3 ಲೇಖನಗಳನ್ನು ಅವರು ಬರೆಸಿದ್ರು ಮಲ್ಲಾರಕ್ಕೋಸ್ಕರವಾಗಿ. ಬಹಳ ಒಳ್ಳೆಯ ಸಂಘಟಕರು, ದೊಡ್ಡ ದೇಶಭಕ್ತರು. ಅದೊಂದು ಬಹಳ ಅತ್ಯಂತ ಶ್ರೇಷ್ಠವಾದಂತಹ ಕ್ವಾಲಿಟಿ ಹೊರಗಿರುವಂತಹ ಡಾಕ್ಟರ್ ಗಣೇಶ್ ಅವರು ಹೇಳಿದಾಗೆ 42ನೇ ಇಸ್ವಿಯ ಹಿಂದಿನ ದೇಶಭಕ್ತರು ಇವತ್ತಿನ ದೇಶಭಕ್ತರಿಗೂ ವ್ಯತ್ಯಾಸ ಇದೆಯಲ್ಲ, ಅದನ್ನು ನಾವು ಗಮನಿಸಬೇಕು. ಅವರಲ್ಲಿ ಎಷ್ಟು ಕಷ್ಟಪಟ್ಟು ಅವರು ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಅವರ ಜೀವನವೇ ಒಂದು ರೀತಿಯಲ್ಲಿ ಬಹಳ ಒಂದು ಚಾಲೆಂಜ್ ಅಲ್ಲಿ ಕೆಲಸ ಮಾಡುವಂತಹ ಪರಿಸ್ಥಿತಿ ಅವರದ್ದು. ಈಗಲೂ ಬಹಳ ದೊಡ್ಡ ದೊಡ್ಡ ಗ್ರಂಥಗಳನ್ನ ರಚನೆ ಮಾಡ್ತಾ ಇದ್ದಾರೆ, ಬಿಟ್ಟುಕೊಂಡು ಏಕಾಂಗಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅಂಥವ್ರಿಗೆ ನಾವು ಅಂಥವ್ರ ಹತ್ರ ಹೋಗಿ ಆಹ್ವಾನ ಮಾಡಿದಾಗ ನಿಜವಾಗ್ಲೂ ತುಂಬಾ ಸಂತೋಷದಿಂದ, ಬಹಳ ಗೌರವದಿಂದ ಅವರು ಒಪ್ಪಿಕೊಂಡು ನಮ್ಮಲ್ಲಿಗೆ ಬಂದಿರುವಂತಹದ್ದು ನನಗಂತೂ ಬಹಳ ಸಂತೋಷ ಇವತ್ತು. ಹಾಗಾಗಿ ಅವರಿಗೆ ನಾನು ನನ್ನ ವೈಯಕ್ತಿಕವಾಗಿ ನಮನಗಳನ್ನು ಸಲ್ಲಿಸಲಿಕ್ಕೆ ನಾನು ಇಷ್ಟಪಡ್ತೇನೆ. ಇವತ್ತು ನಾನು ಮನೆಯಿಂದ ಹೊರಡುವಾಗಲೇ ನನಗೊಂದು ಅಳುಕಿತ್ತು, ಏನಪ್ಪ ಇವತ್ತು ಇಷ್ಟು ಮಳೆ ಹೊಡಿತಾ ಇದೆಯಲ್ಲ, ಜಿಟಿ ಜಿಟಿ ಅಂತ ಹೊಡಿತಾ ಇದೆ. ಇಡೀ ಬೆಂಗಳೂರಿಗೆಲ್ಲ ಮಳೆ ಹೊಡಿತಾ ಇದೆ. ಜನ ಬರ್ತಾರೋ ಇಲ್ವೋ, ಒಂದು 25-30 ಜನ ಬರ್ತಾರೋ ಇಲ್ವೋ ಅನ್ನುವಂತಹ ಸ್ಥಿತಿ ಇತ್ತು. ಆ ಮಳೆಗೂ ಲೆಕ್ಕಿಸದೆ ನೀವು ಇಷ್ಟೊಂದು ಸಂಖ್ಯೆಯಲ್ಲಿ ನೀವು ಇಲ್ಲಿ ಬಂದಿದ್ದೀರಿ ಅಂತಂದ್ರೆ ಇದೊಂದು ಬಹಳ ದೊಡ್ಡ. ನಾನು ಬಹುಶಃ ಅನ್ಕೋತೀನಿ, ಗಣೇಶ್ ಅವರ ಎದುರಿಗೆ ಆ ಮಳೆ ಏನು ಮಾಡಕ್ಕಾಗಲ್ಲ. ಅದಕ್ಕೋಸ್ಕರ ಗಣೇಶ್ ಅವರು ಹೇಳ್ತಾ ಇದ್ದಾರೆ, ಬೇರೆ ಬೇರೆ ಊರುಗಳಿಂದೆಲ್ಲ ಬಂದಿದ್ದಾರಲ್ಲ ಅವ್ರ ಬಗ್ಗೆ ನಾನು ಏನು ಹೇಳಿ ಅಂತ ಹೇಳಿ ಗಣೇಶ್ ಅವರು ಕೇಳ್ತಾ ಇದ್ದಾರೆ. ಅದು ನಿಜ. ಈ ಮಳೆಯನ್ನು ಲೆಕ್ಕಿಸದೆ ಬೇರೆ ಬೇರೆ ಊರುಗಳಿಂದೆಲ್ಲ ಜನ ಬಂದಿದ್ದಾರೆ ಅಂತಂದ್ರೆ ಅದು ಗಣೇಶ್ ಅವರ ಮೇಲೆ ನಮ್ಮ ನಾಡಿನ ಜನ ಇಟ್ಟಿರುವಂತಹ ಒಂದು ಅಭಿಮಾನ ಅನ್ನುವ ಮಾತನ್ನು ಪುನಃ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ.
ಈ ಎಲ್ಲ ಕೆಲಸ ಕಾರ್ಯಗಳನ್ನ ನಮ್ಮ ದಕ್ಷಿಣಾಮೂರ್ತಿಯವರು, ನಮ್ಮ ಕಚೇರಿಯ ಸಹಾಯಕಿಯಾಗಿರುವಂತಹ ರೂಪಶ್ರೀಯವರು ಮತ್ತೆ ದಕ್ಷಿಣಾಮೂರ್ತಿಯವರ ಸ್ನೇಹಿತರುಗಳು ಇವರೆಲ್ಲ ಸೇರಿ ಒಟ್ಟಿಗೆ ಸೇರಿ ಈ ಕೆಲಸವನ್ನ ಮಾಡಿದ್ದಾರೆ. ನಾನು ಅವರೆಲ್ಲರಿಗೂ ಆತ್ಮೀಯವಾದ ಅಭಿನಂದನೆಯನ್ನ ನಾವು ಸಲ್ಲಿಸಲಿಕ್ಕೆ ವೈಯಕ್ತಿಕವಾಗಿ ನಾನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಮಧ್ಯ ಮಧ್ಯದಲ್ಲಿ ಸಲಹೆ ಸೂಚನೆಗಳನ್ನ ತಗೊಂಡು ಹೆಚ್ಚಿನ ಕೆಲಸಗಳೆಲ್ಲ ಮಾಡುವುದು ಅವರುಗಳೇ. ಆದ್ದರಿಂದ ನನಗಿಂತ ಹೆಚ್ಚು ಪ್ರಾಧಾನ್ಯ ಈ ವಿಚಾರದಲ್ಲಿ ಅವರುಗಳಿಗೆ ಸಿಕ್ಕಬೇಕು ಅನ್ನುವಂಥದ್ದು ನನ್ನ ಒಂದು ಭಾವನೆ ಅಂತ ಹೇಳಿ ತಮಗೆಲ್ಲರಿಗೂ ಮತ್ತೊಮ್ಮೆ ವಂದಿಸ್ತಾ ನನ್ನ ಈ ಅಧ್ಯಕ್ಷೀಯ ಭಾಷಣವನ್ನು ಮುಕ್ತಾಯ ಮಾಡ್ತೇನೆ. ನಮಸ್ಕಾರ. ಶ್ರೀ ಗುರುಭ್ಯೋ ನಮಃ. ಸಹೃದಯ ಗಮಕ ಬಂಧುಗಳೇ, ಕಾರ್ಯಕ್ರಮದ ಅಂತಿಮ ಘಟ್ಟದಲ್ಲಿದ್ದೇವೆ. ಇನ್ನು ಕೇವಲ 4-5 ನಿಮಿಷದಲ್ಲಿ ವಂದನೆಯನ್ನ ಸಲ್ಲಿಸೋದ್ರ ಮೂಲಕ, ಯಾಕಂದ್ರೆ ಈ ಕಾರ್ಯಕ್ರಮ ಇವತ್ತು ಯಶಸ್ವಿಯಾಗಿ ನಡೆಯಲಿಕ್ಕೆ ಅನೇಕರ ಸಹಕಾರ ಇದೆ ಮತ್ತು ಗಣ್ಯರನ್ನ ಅತ್ಯಂತ ಪ್ರೀತಿಯಿಂದ ವಂದಿಸುವಂತಹ ಒಂದು ಜವಾಬ್ದಾರಿ ನನಗಾಗಿದೆ. ಮೊದಲಿಗೆ ನಮ್ಮ ಕರ್ನಾಟಕ ಗಮಕಲಾ ಪರಿಷತ್ತಿನ ಒಂದು ಇತಿಹಾಸದಲ್ಲೇ ಒಂದು ವಿಶಿಷ್ಟವಾದ ದಿನವಾಗಿ ಇವತ್ತು ನಾವು ಕಾಣಲಿಕ್ಕೆ ಸಾಧ್ಯವಾದದ್ದು ಪದ್ಮಭೂಷಣಕ್ಕೆ ಭೂಷಣರಾದಂತಹ ಶತಾವಧಾನಿ ರಾ ಗಣೇಶ್ ಅವರನ್ನ ಇವತ್ತು ನಾವು ಅತ್ಯಂತ ಹೃದಯಪೂರ್ವಕವಾಗಿ ಗೌರವಿಸಿದ್ದು. ಬಂಧುಗಳೇ, ಅನೇಕ ಹಿರಿಯರು ಮಾತನಾಡಿದ್ದಾರೆ, ಮತ್ತೆ ನಾನು ಯಾವುದನ್ನು ಹೇಳಲ್ಲ, ಒಂದೇ ಒಂದು ಮಾತು, ನನ್ನ ಮಾತು. ಶತಾವಧಾನಿ ರಾ ಗಣೇಶ್ ಅವರು ಇದ್ದ ಕಾಲದಲ್ಲಿ ನಾವು ನೀವೆಲ್ಲ ಇರೋದೇ ನಮ್ಮ ಒಂದು ದೊಡ್ಡ ಅದೃಷ್ಟ ಅಂತ ನಾನು ಭಾವಿಸಿದ್ದೇನೆ. ಅತ್ಯಂತ ಕ್ಲೀನಾಗಿ ವಿನಮ್ರ ಅಂತವರ ಕಾಲಘಟ್ಟದಲ್ಲಿ ನಾವಿದ್ದೇವಲ್ಲ, ಇದು ನಮ್ಮ ಪುಣ್ಯ. ಅಷ್ಟೇ ಅಲ್ಲ, ಶಾರದೆಯ ವರಸುಪುತ್ರರಾದ ಇವರು ಮಾಡಿದ ಕೆಲಸ ಅನನ್ಯ ಮತ್ತು ಅಗಾಧ. ಈ ಹಿನ್ನೆಲೆಯಲ್ಲಿ ನಮಗೆ ನಮ್ಮ ಗಮಕ ಪರಿಷತ್ತಿನ ವ್ಯಾಖ್ಯಾನಕಾರರಿಗೆ, ಹಿರಿಯರಿಗೆ ಬಂದದ್ದು ಅತ್ಯಂತ ಸಂತೋಷದ ವಿಚಾರ. ಆದ್ದರಿಂದ ಇವತ್ತು ಗೌರವಿಸಿದ್ದೇವೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಮತ್ತು ಕರ್ನಾಟಕ ಗಮಕಲಾ ಪರಿಷತ್ತಿನ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಮೊದಲಿಗೆ ಸಮರ್ಪಿಸ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ತಮ್ಮ ಅನುಭವದ ನುಡಿಗಳೊಂದಿಗೆ ಅತ್ಯಂತ ಅರ್ಥಪೂರ್ಣವಾದ ನುಡಿಗಳನ್ನ ಹಂಚಿಕೊಂಡಂತವರು ಡಾಕ್ಟರ್ ಬಾಬು ಕೃಷ್ಣಮೂರ್ತಿಯವರು, ಹಿರಿಯ ಲೇಖಕರು. ಅವರ ಮಾತುಗಳು ಅತ್ಯಂತ ಸಂತಸವನ್ನ ನಮ್ಮಂತ ಹಿರಿಯರಿಗೆ ತಮ್ಮೆಲ್ಲರಿಗೂ ಕೂಡ ನೀಡಿದೆ ಅಂತ ಭಾವಿಸುತ್ತೇವೆ. ಅವರಿಗೂ ಕೂಡ ವಿನಮ್ರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಎಲ್ಲ ರೀತಿಯಾದಂತಹ ಜವಾಬ್ದಾರಿಗಳನ್ನ ಚಾಚುತಪ್ಪನೆ ಮಾಡ್ತಾ ಇದ್ದಾರೆ. ಹಾಗಾಗಿ ವಿಶೇಷವಾಗಿ ಅವರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಅವರೊಂದಿಗೆ ಇವತ್ತು ಒಂದು ಗಮಕ ಕಾರ್ಯಕ್ರಮವನ್ನ, ಯಾಕೆಂದ್ರೆ ಗಮಕಲಾ ಪರಿಷತ್ತಿನ ಮೂಲ ಆಶಯವೇ ಗಮಕವನ್ನ ನಾಡಿನಾದ್ಯಂತ ಎಲ್ಲೆಡೆ ಪಸರಿಸಬೇಕು, ಎಲ್ಲೆಡೆ ಮನಗಳಲ್ಲಿ ಗಮಕ ಹರಡಬೇಕು ಅನ್ನುವಂಥದ್ದು. ಈ ಹಿನ್ನೆಲೆಯಲ್ಲಿ ಒಂದು ಗಮಕ ಕಾರ್ಯಕ್ರಮವನ್ನು ಆಯೋಜಿಸೋಣ ಅಂತ ನಾವು ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದಾಗ ಇವತ್ತು ಎ.ವಿ. ಪ್ರಸನ್ನ ದಂಪತಿಗಳೇ ನಡೆಸಿಕೊಟ್ರೆ ಚಂದ ಅಂತ ಹೇಳಿ ಅನೇಕರು ಅಭಿಪ್ರಾಯಪಟ್ಟರು. ಹಾಗಾಗಿ ಇವತ್ತು ಶ್ರೀಮತಿ ನಿರ್ಮಲಾ ಪ್ರಸನ್ನ ಅವರು ಮತ್ತು ಡಾಕ್ಟರ್ ಎ.ವಿ. ಪ್ರಸನ್ನ ಅವರು ಗಮಕ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ಮತ್ತೆ ನಮ್ಮೆಲ್ಲರ ಮನಮುಟ್ಟುವಂತೆ ನಡೆಸಿಕೊಟ್ಟಿದ್ದಾರೆ. ಹಾಗಾಗಿ ಮತ್ತೊಮ್ಮೆ ಅವರು ಈವರೆಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇನೆ. ಬಂಧುಗಳೇ, ಒಂದು ಕಾರ್ಯಕ್ರಮ ಯಶಸ್ವಿಯಾಗಬೇಕಾದ್ರೆ ತೆರೆ ಮುಂದೆ ಮತ್ತು ತೆರೆಯ ಹಿಂದೆ ಅನೇಕ ಕೆಲಸ ಮಾಡ್ತಾರೆ. ಅದರ ಮುಖ್ಯವಾಗಿ ನಾನು ಅನೇಕರನ್ನು ಸ್ಮರಣೆ ಮಾಡಬೇಕಾಗಿದೆ. ಅಭಿನಂದನಾ ಫಲಕವನ್ನ ಅತ್ಯಂತ ಶ್ರದ್ಧೆಯಿಂದ ತಯಾರಿಸಿಕೊಟ್ಟದ್ದು ನಮ್ಮ ಹಾಸನದ GS ಮಂಜುನಾಥರವರು. ಅವರಿಗೂ ಕೂಡ ವಿಶೇಷವಾಗಿ ಸಂದರ್ಭದಲ್ಲಿ ನಾನು ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ವಿಡಿಯೋ ಕವರೇಜ್ ಕೂಡ ಮಾಡ್ತಾ ಇದ್ದಾರೆ, ಅದಕ್ಕಾಗಿ ವಿಶೇಷವಾಗಿ ಮತ್ತೊಮ್ಮೆ ಧನ್ಯವಾದಗಳನ್ನು ಕೂಡ ಅರ್ಪಿಸ್ತೇನೆ. ಮತ್ತು ತಾಮ್ರ ಮತ್ತು ವಿನ್ಯಾಸಗೊಳಿಸಿ ತಾಮ್ರ ಪತ್ರವನ್ನು ತಯಾರಿಸಿದ ಗಾಯತ್ರಿ ಪ್ರಿಂಟರ್ಸ್ ನ ಶ್ರೀ ರಜನೀಶ್ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇವತ್ತಿನ ಈ ಸುಂದರ ಸಭಾಂಗಣವನ್ನ ಒದಗಿಸಿಕೊಟ್ಟು ಉಪಕಾರ ಮಾಡಿದಂತಹ ಕಾಲೇಜಿನ ಪ್ರಾಂಶುಪಾಲರಾದಂತಹ ಡಾಕ್ಟರ್ ಭೀಮಾ ಆರ್ಯ ಅವರಿಗೆ ಮತ್ತು ಕಾಲೇಜಿನ ಆಡಳಿತ ಮಂಡಳಿಗೂ ಕೂಡ ಗಮಕಲಾ ಪರಿಷತ್ತಿನಿಂದ ಧನ್ಯವಾದಗಳನ್ನ ಅರ್ಪಿಸುತ್ತೇನೆ. ಸಭಾಂಗಣದ ವ್ಯವಸ್ಥೆಯನ್ನ ಅಚ್ಚುಕಟ್ಟಾಗಿ ನಿರ್ವಹಿಸಿಕೊಡ್ತಾ ಇರುವಂತಹ ಶ್ರೀ ಅನಿಲ್ ಕುಮಾರ್ ಅವರಿಗೂ ಕೂಡ ವಿಶೇಷವಾದ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಅರ್ಪಿಸ್ತಾ ಇದ್ದೇನೆ.
ಬಂಧುಗಳೇ, ತಮ್ಗೆಲ್ರಿಗೂ ಕೂಡ ಭೋಜನದ ವ್ಯವಸ್ಥೆನ ಮಾಡಲಾಗಿದೆ. ಹಾಗಾಗಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ತಾವೆಲ್ಲರೂ ಕೂಡ ಭೋಜನವನ್ನು ದಯಮಾಡಿ ಮಾಡಲೇಬೇಕು. ಆ ವ್ಯವಸ್ಥೆಯನ್ನ ಶ್ರೀಯುತ ನಾಗರಾಜ್ ಅವರು ಮಾಡಿದ್ದಾರೆ. ಅವರಿಗೂ ಕೂಡ ವಿಶೇಷವಾಗಿ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಅರ್ಪಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅನೇಕರು ಸಹಕಾರವನ್ನು ನೀಡಿದ್ದಾರೆ. ವಿಶೇಷವಾಗಿ ಬಂದಿರುವಂತಹ ಸಹೃದಯರಾದ ತಾವೆಲ್ಲರೂ, ಅದರಲ್ಲೂ ವಿಶೇಷವಾಗಿ ಬೇರೆ ಬೇರೆ ಊರುಗಳಿಂದ, ಜಿಲ್ಲೆಗಳಿಂದ ಬಂದಿರುವಂತವರು. ಕಾರಣ ಒಂದೇ ಒಂದು, ರಾ ಗಣೇಶರವ್ರನ್ನ ನೋಡಬೇಕು, ಒಂದಿಷ್ಟು ಮಾತನಾಡಿಸ್ಬೇಕು, ಸಾಧ್ಯ ಆದ್ರೆ ಸೆಲ್ಫಿ ತಗೋಬೇಕು ಅಂತ ತುಂಬಾ ಜನಕ್ಕೆ ಆಸೆ ಇದೆ ಸರ್. ನಾನು ಕೂಡ ಮೈಸೂರಿನಿಂದ ಬಂದೆ, ನನ್ನ ಜಿಲ್ಲಾ ಪ್ರತಿನಿಧಿ, ಬರಲೇಬೇಕು ಬಂದೆ. ಆದ್ರೆ ನನ್ನ ಜೊತೆ ಇನ್ನೂ ಅನೇಕರು ಮೈಸೂರಿನವರು ನನ್ನವರು ಬಂದಿದ್ದಾರೆ. ತುಮಕೂರಿನಿಂದ ನಮ್ಮ ಬಳಗ ಬಂದಿದೆ, ದೊಡ್ಡ ಬಳಗ ಬಂದಿದೆ. ಹಾಸನದಿಂದ ನಮ್ಮ ಬಳಗ ಬಂದಿದೆ. ಹೀಗೆ ಬೆಂಗಳೂರು ಕೇಂದ್ರ ಮಾತ್ರವಲ್ಲದೆ ಅನೇಕರು ಬೇರೆ ಬೇರೆ ಕಡೆಯಿಂದ ಬಂದಿದ್ದಾರೆ. ಕಾರಣ ಒಂದೇ, ನಮ್ಮ ಪದ್ಮಭೂಷಣ ಶತಾವಧಾನಿ ರಾ ಗಣೇಶ್ ಅವರನ್ನ ಕಣ್ತುಂಬಿಸ್ಕೊಳ್ಬೇಕು, ನೋಡಿ, ಜೊತೆಗೆ ಅವರ ಮಾತುಗಳನ್ನ ಆಸ್ವಾದಿಸಬೇಕು ಅಂತ. ಇವತ್ತಿನ ಕಾರ್ಯಕ್ರಮ ಈ ಎಲ್ಲ ಆಶಯಗಳ ಹಿನ್ನೆಲೆಯಲ್ಲಿ ಸಾರ್ಥಕವಾಗಿದೆ ಅಂತ ಭಾವಿಸ್ತಾ ನನ್ನ ತೊದಲು ಮಾತುಗಳನ್ನು ಕೂಡ ಮುಕ್ತಾಯಗೊಳಿಸ್ತಾ ಇದ್ದೇನೆ. ನಿಮ್ಮೆಲ್ಲರ ಸಹಕಾರ ಇರಲಿ, ಗಮಕ ಕಲೆ ಅನನ್ಯವಾಗಿ ನಡೀಲಿ, ಆ ನಿಟ್ಟಿನಲ್ಲಿ ನಮ್ಮೆಲ್ಲರ ಪ್ರಯತ್ನ ನಿರಂತರವಾಗಿ ಸಾಗ್ತಾ ಇರಲಿ, ಹಿರಿಯರ ಮಾರ್ಗದರ್ಶನ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನ ಸುಸಂಪನ್ನಗೊಳಿಸ್ತಾ ಇದ್ದೇವೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಇಲ್ಲಿ ಇರುವಂತಹ ಎಲ್ಲ ಪ್ರೇಕ್ಷಕ ಸಮುದಾಯಕ್ಕೆ ಮತ್ತೊಮ್ಮೆ ನಮನಗಳನ್ನ ಅರ್ಪಿಸ್ತಾ ನನ್ನ ಮಾತುಗಳನ್ನು ಸುಸಂಪನ್ನಗೊಳಿಸ್ತಾ ಇದ್ದೇನೆ. ಸಿರಿಗನ್ನಡಂ ಗೆಲ್ಗೆ, ಗಮಕ ಕಲೆ ಬಾಳ್ಗೆ, ಗಮಕ ಕಲೆ ಬಾಳ್ಗೆ. ನಮಸ್ಕಾರ.